ನೀವಿವತ್ತು ಬಂದದಲ್ಲ ನಿಮ್ಗೆ ಎಂತ ಗೊತ್ತಾಗ್ತದೆ? ನಮ್ಮಲ್ಲಿ ಪಾರಿಜಾತ ಭಯಂಕರ ಓಡ್ತಾ ಉಂಟು. ಹೌದಪ್ಪ, ನಿಮಗೆ ವಿಚಾರ ಗೊತ್ತಿಲ್ಲ ಅಲ್ಲ? ಹೇಳ್ತೀನಿ ಕೇಳಿ. ನಾರದ್ರು ಬಂದದ್ದು, ಹೂ ಕೊಟ್ಟದ್ದು, ಕೊಟ್ಟಂತ ಹೂ ಅಲ್ಲಿಗೆ ಹೋದದ್ದು, ಅಲ್ಲಿಗೆ ಹೋದಂತ ಹೂ ಮುಡಿ ಸೇರಿದ್ದು, ಇದೇ ರೀತಿ ಓಡ್ತಾ ಉಂಟು. ಈ ಓಡುವುದಿಲ್ಲಿಗೆ ನಿಲ್ಲಬಾರದು, ನಿಲ್ಲುವುದಕ್ಕೆ ನಾವು ಬಿಡುವುದಿಲ್ಲ. ನಾನಿದ್ದ ಮೇಲೆ ಈ ಪಾರಿಜಾತ ಮತ್ತು ಮುಂದೆ ಹೋಗಬೇಕು ಅಂತ ಆದ್ರೆ ಈ ವಿಚಾರ ಇಲ್ಲಲ್ಲ. ಅಮ್ಮ ಇದ್ದಾನೆ. ಶಮಂತಕರತ್ವವನ್ನು ಹಿಡ್ಕೊಂಡು ಬಂದಿದ್ದೇನೆ. ಅದರ ಯೋಗ್ಯತೆ ಅಂತದ್ದು ತಾನು ಬಯಸಿದಾಕ್ಷಣ ದಿನಕ್ಕೆಂಟು ಮಣ ಬಂಗಾರ ಕೊಡುವಂತ ಮಣ. ಇದು ಮಣವ? ಅಲ್ಲ, ಇದು ಮಣ. ನಿಮಗೆ ಗೊತ್ತಿಲ್ವಾ ಅಮ್ಮ? ಇದು ಯಾವ್ದು ಮಾಡ್ತೀನಿ? ಇದು ಮೊಳ. ಮೊಳ ಅಂದ್ರೆ ಹೂ. ನೀವು ಜೂಮ್ ಅಂತ ಹೂ ತಗೊಳ್ಳಿಲ್ವ? ಇನ್ನು ಅದು ಮಣದಲ್ಲಿ ಕೊಡುದಂತೆ. ನಾವು ಮಾಡ್ತೇವೆ. ದಿನಕ್ಕೆ 8 ಮಣ ಬಂಗಾರ ಅಂತ ಹೇಳಿದ್ರೆ ಇದು ಬಯಕೆ ಈಡೇರಿಸುವಂತ ಶಮಂತಕರತ್ನ ಅದನ್ನು ತಂದಿದ್ದೇನೆ. ಸರಿಯಾಗಿ ನೋಡು. ಇಷ್ಟು ದಿನ ಇಷ್ಟು ಮಂದಿ ಜನ ಸೇರ್ತಾ ಇದ್ರ, ಬರ್ತಿದ್ರ? ನಾನು ಬರುವ ಮೊದಲು ಹೇಗಿತ್ತು ಈ ಭೂಮಿ? ಯಾರು ಇರ್ಲಿಲ್ಲ, ಬರಲಾಗಿತ್ತು. ಸತ್ಯಭಾಮಾದೇವಿಯ ಕಾಲಿಟ್ಟ ಗಳಿಗೆ ಯಾವ ಕಡೆ ನೋಡಿದ್ರು ಪ್ರಭೆ ನೋಡು. ಇದು ನೋಡು, ಬರೇ ಕಂಬವ ಇಲ್ಲ, ವಜ್ರದ ಕಂಬ. ನೀವು ಕಾಲಿಟ್ಟದ್ದು ಹೇಳಿದ್ರೆ ದೇವಿ ಬಂದಾಗ ಹಾಗೆ ನೋಡಿ. ಎಷ್ಟು ಮಂದಿ ಹೆಣ್ಮಕ್ಳಿದ್ದಾರೆ ಅಲ್ವಾ? ಗಂಡಸರ ಸಂಖ್ಯೆ ಹೆಚ್ಚ, ಹೆಣ್ಮಕ್ಳ ಸಂಖ್ಯೆ ಹೆಚ್ಚ. ಎಲ್ಲ ಹೆಣ್ಮಕ್ಳು ಇದ್ದದ್ದು. ಯಾಕೆ ಇದ್ದದ್ದು? ಯಾಕೆ? ಸತ್ಯಭಾಮ ದೇವಿಗಾಗಿ ಬಂದದ್ದು. ಹೌದು, ಅಮ್ಮನವರಿಗಾಗಿ ಬಂದದ್ದು. ಅಂದ್ರೆ ನನ್ನ ನಿರೀಕ್ಷೆಯಲ್ಲಿ ಇದ್ದಾರೆ ಅಂತ ಆಯ್ತು. ಹಾಗಾಗಿ ಅಂತ ಯೋಗ್ಯತೆ ಸಂಪನ್ನವಾದಂತ ನನ್ನ ಮುಡಿಯನ್ನೇ ಆ ಪಾರಿಜಾತ ಪುಷ್ಪ ಏರ್ತದೆ, ನನ್ನಲ್ಲಿಗೆ ಬರ್ತದೆ. ಹಾಗಂತ ನಾ ಎಣಿಸಿಕೊಂಡಿದ್ದೆ. ಏನ್ ತಪ್ಪಾಯ್ತು? ಬೇರೇನಲ್ಲ, ಅಲ್ಲಿಯೂ ದೇವರಿಗೆ ಸಮಸ್ಯೆ ಆಯ್ತು. ಎಂತ ಸಮಸ್ಯೆ? ಮತ್ತೆ ಈ ಎಲ್ಲಾ ಗುಣಗಳು ನನ್ನ 8 ಮಂದಿ ಹೆಂಡತಿಯರಲ್ಲಿ ಉಂಟು. ಇಲ್ಲವೇ? ಅವ್ರು ಹೇಳಿದ್ದು ನನ್ಗೆ ಗೊತ್ತುಂಟು. ಅವ್ರು ಹೇಳಿದ್ದು. ಆಗ ಅದರಲ್ಲಿ ವಿಶೇಷ ಯಾರು ಅಂತ ಕೇಳಿ. ಆಗ ನಾರದರಿಗೆ ಹೇಳಿದ್ರು ಗೊತ್ತುಂಟ. ಏನ್ ಹೇಳಿದ್ರು? ನಾರಿ ವೈದರ್ಭೆ ಅಂತ ಹೇಳಿದ್ರೆ ರುಕ್ಮಿಣಿಗಲ್ಲದೆ ಈ ಹೂವನ್ನು ಮುರಿಯುವಂತ ಯೋಗ್ಯತೆ ಮತ್ತೊಬ್ಬರಿಗಿಲ್ಲ ಅಂತ ಹೇಳಿದ ತಕ್ಷಣದಲ್ಲಿ ಪ್ರತಿಯಾಗಿ ಉತ್ತರ ಕೊಟ್ಟರು ನನ್ನವರು. ಸತ್ಯಭಾಮೆಗಾಗಿ
ಏನ್ ಹೇಳಿದ್ರು? ನಾರದರ ಕೈಯಿದ್ದಂತ ಹೂವನ್ನು ತೆಗೆದುಕೊಂಡದಲ್ಲ, ತೆಗೆದುಕೊಂಡು ಕಸಿದುಕೊಂಡು ನೇರ ಹೋದಂತೆ ಎಲ್ಲಿಗೆ? ರುಕ್ಮಿಣಿ ಮನೆ ಬಾಗಿಲಿಗೆ ಹೋಗಿ ಬಾಗಿಲನ್ನು ತಟ್ಟು ಅವಳ ಕದವನ್ನ ತೆರೆದಾಗ ನೋಡ್ಬೇಕು ಚಂದವನ್ನ. ಏನ್ ಚಂದ? ತಲೆ ಬಾಚುದೇನು, ಮುಡಿ ಹೆಳೆಯುವುದೇನು, ಜಡೆ ಹಾಕುವುದೇನು, ಅದೆಲ್ಲವನ್ನ ಮಾಡಿ ಹೂವನ್ನು ತೆಗೆದು ಮುಡಿಗಿಟ್ಟಿದ್ದೆ. ಇದು ಹೇಳುವುದಾ? ಕಂಡು ಬಂದೆಯೋ ನೀನು ಬಂದೆಯೋ ನೀನು ಕಾಣದೆ ಸೇವೆಯು ಕಂಡು ಬಂದೆಯೋ ನೀನು ಕಾಣದೆ ಸೇವೆಯು ಕುಳ್ಳರಿಗ ಮತಿ ಬುದ್ಧಿಯಾಗಬೇಕ ಕುಳ್ಳರಿಗ ಬುದ್ಧಿಯಾಗಬೇಕ ರಮಣ ಗೆಲ್ಲಯ ಬಾಲೆ ಮಮತೆಯುಂಟೇಲೆ ಬಾಲೆ ರಮಣ ಗೆಲ್ಲಯ ಬಾಲೆ ರಮಣ ಗೆಲ್ಲಯ ಬಾಲೆ ಮಮತೆಯುಂಟೇಲೆ ಬಾಲೆ ರಮಣ ಕುಂಡಳೆ ಮಾರಿ ಗಂಭೀರೆ ರಮಣ ಕುಂಡಳೆ ಮಾರಿ ನೀನೆ ಗಂಭೀರೆ ಒಂದೇ ಒಂದು ಹೂವು ಅಲ್ಲಿಗೆ ಹೋಯ್ತ. ಸಾಕೆ ಸುಮ್ಮನೆ ಆಡಿದ್ದೆಲ್ಲ ಮಾತು ಅಂತ ಆಗುದಿಲ್ಲ. ಅದಿಲ್ಲಪ್ಪ. ಸತ್ಯ ಬೇರೆ ಪರಮ ಸತ್ಯ ಸತ್ಯ ಬೇರೆ ಒಂದಿರ್ತದೆ. ಹಾ. ಕಂಡು ಬಂದೆಯಾ ಅಥವಾ ಕಾಣದ ಇನ್ನೊಬ್ಬ ಹೇಳಿದ್ದನ್ನು ಕೇಳಿ ಹೇಳಿ ಬಂದೆಯಾ? ಕೆಲವೊಂದು ಸಂದರ್ಭ ಹೇಗಿರ್ತದೆ ಗೊತ್ತುಂಟಾ? ಹೇಗೆ? ಹಿಂಭಾಗದಲ್ಲಿ ಕುಳಿತವರಿಗೆ ಹಾ. ಇಲ್ಲಿ ಹೋಯಿತು ಅಂತ ಒಂದು ಸುದ್ದಿ ಬರ್ತದೆ. ಹೌದು. ಅದು ಕರ್ನಾಟಕಕ್ಕೆ ಒಬ್ಬರ ಕಿವಿಯಿಂದ ಮತ್ತೊಬ್ಬರ ಕಿವಿ ಹೋಗುವ ಸಂದರ್ಭ ಕೊನೆಯ ಪಂಕ್ತಿಯಲ್ಲಿ ಹಾ. ಹುಲಿ ಹೋಯಿತು. ಇಲ್ಲಿ ಇದ್ದದ್ದು ಹುಲಿ ಆಗ್ತದೆ. ಹೌದು, ಅದೇ ವಿಷಯಾಂತರ ಆಗುವುದು. ಹಾಗಾಗಿ ಯಾರೋ ಹೇಳಿದ ಮಾತನ್ನು ಕೇಳಿ ನನ್ನನ್ನು ಹೇಳುದ ಇಲ್ಲಮ್ಮ, ನಾ ಕಂಡೇ ಬಂದ. ಅಂದ್ರೆ ಇದಕ್ಕೆ ನಾನೇ ದಟ್ ಸಾಕ್ಷಿ, ಜ್ವಲಂತ ಸಾಕ್ಷಿ ನೀನೆಯಾ? ಆಧಾರ ನನ್ನದ್ದೇ. ಸಖಿ, ಕಂಡು ಬಂದೆ ಅಂತ ಅಕ್ಷರ ಮುಕ್ತಾಯ ಆಗಿಲ್ಲ. ಅದಿಲ್ಲಪ್ಪ. ಇದರಿಂದ ಕೆಲವೊಂದು ಪ್ರಶ್ನೆ ಹುಟ್ಟಿಕೊಳ್ತದೆ. ಏನದು? ನಾನು ಕೇಳುವಂತ ಪ್ರಶ್ನೆಗೆ ಹಾ. ಸಮರ್ಪಕವಾಗಿ ನಿಮ್ಮಿಂದ ಉತ್ತರ ಬರಬೇಕು. ಹಾ, ಸರಿ. ಸಾಕ್ಷಿ ಆಧಾರ ಸಮೇತವಾಗಿ ಉತ್ತರ ಕೊಡ್ಬೇಕು. 100ಕ್ಕೆ 100 ಯಾವುದು? ಸಾಕ್ಷಿ ಕೊಡ್ತೇನೆ. ಸಾಕ್ಷಿ ಕೊಡ್ತೀಯ? ಯಾವ್ದು? ಆಧಾರ ಕೊಡ್ತೀಯ? ಆಧಾರ ಗಟ್ಟಿ ಉಂಟು ನಮ್ಮ. ಹಾಗಾದ್ರೆ ಹಾ. ಹೂವು ದೇವಲಕದ ಪಾರಿಜಾತ ಪುಷ್ಪ ಅಂತ ಹೇಳಿದೆ. ಹಾ. ಕಂಡು ಬಂದೆ ಅಂತ ಹೇಳಿದೆ. ಹಾ. ಹೂವಿಗೊಂದು ಆಕಾರ ಬೇಕಾ ಬೇಡವಾ? ಬೇಕೇ ಬೇಕು. ಹೂವಿಗೊಂದು ಸುವಾಸನೆ ಬೇಕಾ ಬೇಡ? ಅವಶ್ಯವಾಗಿ. ಹಾಗಾದ್ರೆ ಪಾರಿಜಾತ ಪುಷ್ಪದ ಬಣ್ಣ ಯಾವುದು? ಬಣ್ಣವ ಕೇಳಿ ಅಮ್ಮ. ಬಿಳಿದಾಗಿ ಜೋದಿಪುದು ಬಿಳಿದಾಗಿ ಜೋದಿಪುದು ಬಿಳಿದಾಗಿ 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 ಜೋದಿಪುದು ವಿದ್ರುಮವು ಬಳಿದು ತೊಟ್ಟಿದೆ ಮುಗಿಯುವುದು ವಿದ್ರುಮವು
ಹತ್ತಿಯ ಉಂಡೆಯಂತೆ ಬಿಳಿ ಅಲ್ಲ, ಮತ್ತೆ ಗೋಕ್ಷೀರದ ಬಣ್ಣವನ್ನು ಹೊಂದಿದಂತ ಹೂವದು. ಗೋಕ್ಷೀರ ಹಾಲಿನಂತ ಬಿಳುಪು, ಹಾಲಿನಿಂದ ಬಿಳಿಯಾಗಿರುವುದು ಮತ್ತು ಬೇರೆ ಯಾವುದೂ ಇಲ್ಲ. ಯಾವುದು? ಅಂತ ಪವಿತ್ರವಾದದ್ದು ಬೇರೆ ಯಾವುದೂ ಇಲ್ಲ. ಆಹಾ. ಅಂತ ಗೋಕ್ಷೀರದಂತ ಬಣ್ಣ ಹೊಂದಿದಂತ ಹೂವು. ಇಡೀ ಹೂವೇ ಬಿಳಿಯಾಗಿದ್ರೆ ಎಂತದ್ದು ವಿಶೇಷ? ಯಾರು ಹೇಳಿದ್ದಮ್ಮ? ಆ, ಈ ಹೂ ಬಿಳಿಯಲ್ಲ, ಹೂವಿನ ಹೆಸರು ಮಾತ್ರ ಬಿಳಿ. ಹೆಸರು ಮಾತ್ರ ಬಿಳಿ. ತೊಟ್ಟುಂಟಲ್ಲ, ಆ, ಹವಳದ ಬಣ್ಣದ ತೊಟ್ಟು. ಹವಳದ ಹಾಗೆ ಹಾ. ಯಾವ ಹೂ ಈ ರೀತಿ ಇರುವುದಿಲ್ಲ. ಆಹಾ. ಅಂತ ವಿಶೇಷ. ಹೌದು. ಏನಮ್ಮ? ಹೂ ಆಗಿದ್ರೆ ಹೂವಿಗೊಂದು ಆಕಾರ ಬೇಕು ಬೇಡುವ? ಬೇಕೇ ಬೇಕು. ಆಕಾರ ಇಲ್ಲ ಅಂತ ಹೂವಿದ್ದು ವ್ಯರ್ಥವೇ. ನಕ್ಷತ್ರದ ಆಕಾರದ ಹೂವು. ನಕ್ಷತ್ರದ ಹಾಗೆ ಅಂತ ಹೂ. ಹಾ, ಯಾವ ಆಕಾರ ಇದ್ರು ಹೂವಿಗೊಂದು ಸುವಾಸನೆ ಇಲ್ಲ ಅಂತಾದ್ರೆ ಎಂತ ಬಂಗಾರದ ಹೂವಾಗ್ಲಿ ಯಾವ ಹೂವಾಗ್ಲಿ ಎಂತ ಪ್ರಯೋಜನ ಇಲ್ಲ. ಇಲ್ಲ ಅಂತ ಹೇಳಿದ್ಯಾರಮ್ಮ ಈಗ? ಗೊತ್ತಾ? ಅಯ್ಯೋ, ಹಾ. ಎಷ್ಟು ಕೇಳಿ. ಎಷ್ಟು ನೀವು ಈ ಮನೆ ಮುಡಿದುಕೊಂಡು ಮುಡಿದುಕೊಂಡ್ರೆ ಇಲ್ಲ, ನೀವು ಮುಡಿದುಕೊಂಡಂತ ಪರಿಮಳ ಎನ್ನುವುದು ಹಾ. 4 ಮನೆ ಆಚೆ ಹೋಗ್ತದೆ. ಅಂದ್ರೆ ಈ ನಾಡಿನಲ್ಲಿ ಯಾವುದೇ ಒಂದು ಹೆಣ್ಣು ಆ ಹೂವನ್ನು ಮುಡಿದುಕೊಂಡ್ರೆ ಹಾ. ಇಡೀ ನಾಡೆಲ್ಲ ಪ್ರಸರಿಸ್ತದೆ. ಪರಿಮಳ ಅಷ್ಟುಂಟು. ಅಂತ ವಿಶೇಷ ವೈಶಿಷ್ಟ್ಯ. ಎಂತ ಹೂವಾದ್ರೆ ಎಂತದ್ದೇ. ಏನಮ್ಮ? ಹೂವಿನದು ಬೆಳಿಗ್ಗೆ ಅರಳುವುದು, ಸಂಜೆ ಇರುವುದು, ಮುದುಡಿ ಹೋಗ್ತದೆ. ಹೌದು. ಇದು ವಿಶೇಷ. ಅದು ಭೂಲೋಕದ ಹೂವು. ಹಾ? ಇದು ಮಾತ್ರ ಹಾ? ಮಾಡುವುದಿಲ್ಲ, ವರಕುಸುಮ ಕುಂದುವುದಿಲ್ಲ, ವರಕುಸುಮ ತಂದುವುದಿಲ್ಲ, ಕಂದುವುದಿಲ್ಲ ಕುಂದುವುದಿಲ್ಲ ಅಂತ ಹೂವ. ಹೌದಮ್ಮ. ಇಷ್ಟ ವಿಶೇಷವಾ? ಮುಖ್ಯವಾದ ಒಂದು ಏನು? ವರ ಕಾಮ್ಯ ಬೀವುದು. ಅಂದ್ರೆ ತನ್ನ ಮನಸ್ಸಿನಲ್ಲಿ ಯಾವ ಆಸೆ ಆಕಾಂಕ್ಷೆ ಇದ್ರು ಇರಿಸಿಕೊಂಡು ಹೂವನ್ನು ಮುಡಿದ್ರು ಅಂತಾದ್ರೆ ಹಾ. ಅವರ ಬಯಕೆ ಅನ್ನೋದು ಈಡೇರ್ತದಮ್ಮ. ಸಾಕು. ಹಾ. ಇಲ್ಲಿಗೂ ಮುಕ್ತಾಯ ಆಗ ಇಲ್ಲೂ ಪ್ರಶ್ನೆ ಕೇಳ್ತಾರೆ. ಮದುವೆ ಆಗಿರುವಂತ ಹೆಣ್ಣು ಹಾ. ಅದೆಷ್ಟೋ ವರ್ಷದಿಂದ ಮದುವೆ ಆಗುವುದಿಲ್ಲ. ಹೌದು. ಈ ಹೂವನ್ನು ಮುಡಿಯುವ ಕಡೆಗೆ ಮದುವೆ ಆಗಲಿ ಎನ್ನುವಾಗ ಆಸೆ ಹೊತ್ತು ಮುಡಿದ್ರೆ 1.5 ತಿಂಗಳಲ್ಲಿ ಮದುವೆ ಆಗಿ ಹೋಗ್ತದೆ. 1.5 ತಿಂಗಳಿಗೆ 15 ದಿನ ಹುಡುಗ ನೋಡುವುದಕ್ಕೆ, ಹಾ. 15 ದಿನ ಮಾತುಕತೆಗೆ, ಹಾ. 15 ದಿನ ಮದುವೆ ಸಿದ್ಧತೆಗೆ 1 ತಿಂಗಳು ಆಯ್ತಲ್ಲ. ಅಂದ್ರೆ ಸಮಯದಲ್ಲಿ ಗತಿ ಉಂಟು. ಕಚಾವಲ್ಲ. ಮದುವೆ ಆದ ತಕ್ಷಣ ಹೆಣ್ಣಿನ ಜೀವನ ಸಾರ್ಥಕ ಆಗುವುದಿಲ್ಲ. ಇಲ್ಲ. ಸತ್ಕರ್ಮಾನುಷ್ಠಾನದಿಂದ ಸತ್ಸಂತಾನವನ್ನು ಪಡೆಯಬೇಕು. ಬೇಕೇ. ಸಂತಾನ ಇಲ್ಲದಿರುವಂತ ಹೆಣ್ಣು ಹಾ. ಆ ಹೂವನ್ನು ಮುಡಿದ್ರೆ 6 ತಿಂಗಳಲ್ಲಿ 10-20 ಮಕ್ಕಳಾದ್ರೂ ಆಯ್ತು. 10-20 ಮಕ್ಕಳು ಎಂತ ಹಂದಿ ಬಳಿ ಹಾಕಿದ್ದೇನೆ ಅದು. 10-20 ಅಂದ್ರೆ ಒಂದು ಇಲ್ಲ ಅದಲ್ಲ, ಹಾ. ಕೊಡುವ ದೇವರು ಬಡವನೇ. ಒಂದಕ್ಕೆ 2 ಇಮ್ಮಡಿ ಹಾಕಿ ಕೊಡ್ತಾನೆ. ಹೌದು. ಅಲ್ಲಿಗೆ ಸಾರ್ಥಕ ಆಗುವುದಿಲ್ಲ. ಹಾ. ಮದುವೆಯಾದಂತ ಗಂಡ ಹೆಂಡತಿ ಹಾ. ತನ್ನ ಸಂಸಾರವನ್ನು ಸಾಗಿಸುವುದಕ್ಕೆ ಗಂಡ ಪರ ಊರಿಗೆ ಹೋಗಿ ಕೆಲಸ ಮಾಡ್ತಾನೆ. ಪರದೇಶ. ಅದೇ ಸಂದರ್ಭಕ್ಕೆ ಹಾ. ಹೆಂಡತಿ ಆದವಳಿ ಹೂ ಮುಡಿಯುವಾಗ ಹಾ. ಅಯ್ಯೋ ತನ್ನ ಗಂಡ ತನ್ನ ಜೊತೆಯಲ್ಲೇ ಇದ್ರೆ ಎಷ್ಟು ಸಂತೋಷ ಆಗ್ತಿತ್ತು ಎನ್ನುವಾಗ ಆಸೆ ಹೊತ್ತು ಹೂ ಮುಡಿದ್ರೆ ಗಂಡ ಆ ಕ್ಷಣಕ್ಕೆ ಬೇರೆಯವರು ಕಳಿಸಿಕೊಡ್ತಾರೆ. ಆಸೆ ಹೊತ್ತು ಹೆಂಡತಿ ಹೂ ಮುಡಿಯುವುದು, ಮುಡಿದ್ರೆ? ಗಂಡ ಬೇರೆ ಒಂದು ಗಂಡನ್ನು ತನ್ನ ಹೆಂಡತಿರುವಲ್ಲಿ ಕಳಿಸಿಕೊಡುವುದು. ಯಾಕೆಂದ್ರೆ ನಾ ಹೇಳಿದಾಗಲ್ಲ, ಮತ್ತೆ ತಾ ಮಾಡುವಂತ ಕೆಲಸಕ್ಕೆ ಬೇರೆಯವರು ಕಳಿಸಿಕೊಡ್ತಾನೆ, ಗಂಡವರ ಬರ್ತಾನೆ. ತನ್ನ ಕೈಂಕರ್ಯಕ್ಕೆ ಬೇರೆಯವರು ನೇಮಿಸಿ ಹಾ. ಆ ಗಂಡ ಓಡೋಡಿ ಬರ್ತಾನೆ. ಅದೇ ಬರುವುದು. ಅಷ್ಟು ಶ್ರೇಷ್ಠ ಉಂಟು ವೈಶಿಷ್ಟ್ಯ. ಮುಕ್ತಾಯ ಆಗಲಿಲ್ಲ. ಮತ್ತೆ? ವಯಸ್ಸಾದಂತ ಅಜ್ಜಿ ಹಾ. ಈ ಹೂವನ್ನು ಮುಡಿಯುವುದು. ಆವಾಗ ಏನಾಗ್ತದೆ? ಅಜ್ಜಿ ಸತ್ತೇ ಹೋಗ್ತಾರೆ. ಹಾಗಾದ್ರೆ ಅಜ್ಜಿಯನ್ನು ಕೊಲ್ಲುವಂತ ಹೂವಾಗಲಿ ನಿಜಕ್ಕೂ ವಿಶೇಷ. ಎದ್ದು ಮಾತಾಡಿದ ಅಜ್ಜಿ ಸಾಯ್ತಾಳೆ ಅಂದ್ರೆ ಹಾಗಲ್ಲ. ಹಾ. ಜೀವನದಲ್ಲಿ ಎಲ್ಲಾ ಆಸೆಯಿಂದ ಕಂಡಂತ ಉಂಟಂತ ಅಜ್ಜಿಗೆ ಎಂತ ಆಸೆ ಇರ್ತದೆ? ಹಾ, ಹಾ, ಹಾ. ಹಾ? ಸಾಯುವುದು. ವರ್ಷ ಒಂದು 90 ಆಯ್ತಪ್ಪ. ಹಾ. ಇದೆಂತ ಆಸೆ? ಆಸೆ ಎಲ್ಲ ತೀರಿರ್ತದೆ. ಹೌದೌದು. ಹಾ. ಪರಮ ಸಾನ್ನಿಧ್ಯವನ್ನು ಪಡೆಯಬೇಕೆನ್ನುವ ಆಸೆ ಒಂದೇ ಅಲ್ವಾ? ಸದ್ಗತಿ ಬೇಕು ಎನ್ನುವ ಕಾರಣಕ್ಕಾಗಿ ಆ ರೀತಿಯಾಗಿ ಆಸೆ ಇರ್ತದೆ. ಅಂಥದ್ದೊಂದು ಆಸೆಯನ್ನು ಇರಿಸಿಕೊಂಡು ಅಜ್ಜಿ ಮುಡಿದ್ರು ಅಂತಾದ್ರೆ ಅಜ್ಜಿ ಸತ್ತೇ ಹೋಗ್ತಾಳೆ, ಸ್ವರ್ಗ ಸೇರ್ತಾಳೆ. ಈ ಹೂ ಎಲ್ಲಿಗೆ ಹೋಯ್ತು? ಅಲ್ಲಿಗೋಯ್ತು. ಮರಿಯಾಗಿ ಬಿಟ್ಟೋಳ ಮನೆಗೆ. ನಿಮಗಂತದ್ದಿಲ್ಲ. ನನ್ನ ಗಂಡ ಬಡಿಸಿದ್ದು. ಹೌದು. ಅಯ್ಯೋ ಕೇಳಿದ್ರ ಕೇಳಿದ್ರ? ಮನೆಯವರೆಲ್ಲರೂ ಕೇಳಿದ್ರೆ ಹೇಗಿದ್ರು ಎಲ್ಲ ಕೇಳಿ. ತನ್ನ ಗಂಡ ಮಾಡೋದು ಸರಿಯೇ? ಸರಿಯಾ? ತನ್ನ ಗಂಡ ಮಾಡೋದು ನ್ಯಾಯವೇ? ಧರ್ಮವ? ಇದು ನೀತಿಯ? ಸತ್ಯವೇ? ಎಲ್ಲೋದಿರುವಂತ ಎಲ್ಲ ಯೋಗ್ಯತಿರುವಂತ ಸತ್ಯಭಾಮದೇವಿಗೆ ಬರಬೇಕಿತ್ತು. ಹಾ. ಸತ್ಯಭಾಮದೇವಿ ಮುಡಿಯಲ್ಲಿ ಅಲಂಕರಿಸಬೇಕಿತ್ತು. ಬದಲಾಗಿ. ನನ್ನನ್ನು ಬಿಟ್ಟು ಹೋಗಿ ಆ ಮರ್ಯಾದೆ ಬಿಟ್ಟವಳಿಗೆ ಹೋಗಿ. ನಾನು ಅವಳ ಹೆಸರು ಹೇಳಲಿಲ್ಲ. ಹೆಸರು ಹೇಳಬಾರ್ದು. ಅವಳ ಹೆಸರು ಕೇಳಿದ್ರೆ ಆಗುದಿಲ್ಲ. ಅವಳ ಹತ್ತಿರ ಬರುವುದಲ್ಲ. ಹಾ. ಅವಳ ಹೆಸರು ಒಂದು ಅಕ್ಷರ ಕೇಳಿದ್ರೆ ಯಾವ್ದಾಗುತ್ತೆ? ಗುರುವನ್ನು ಹೆಸರು ಬರಬಾರ್ದು, ಅಕ್ಷರ ಬರಬಾರ್ದು. ಇಲ್ಲ, ಇಲ್ಲ, ಇಲ್ಲ. ಅವಳಿಗೆ ನನ್ನ ಹೆಸರು ಕೇಳಿದ್ರೆ ಆಗುದಿಲ್ಲ, ನಿಮಗೆ ಅವಳ ಮುಖ ನೋಡಿದ್ರೆ ಆಗುದಿಲ್ಲ. ಹೌದಮ್ಮ. ನಮ್ಮಿಬ್ಬರಲ್ಲಿ ಎಂತ ದ್ವೇಷ. ಅಯ್ಯೋ ಈ ಹೂ ಎಲ್ಲಿಯಾದ್ರೂ ತನ್ನ ಗಂಡ ಅವಳಿಗೆ ಮುಡಿಸುವಾಗ ಅವಳು ತನ್ನ ಗಂಡ ತನ್ನ ಜೊತೆಯಲ್ಲಿ ಇರಲಿ ಎನ್ನುವಾಗ ಹೂವನ್ನು ಹಿಡಿದುಕೊಂಡ್ರೆ ಸಖಿ ಅಯ್ಯೋ. ಏನಾಗ್ತದೆ? ಒಳ್ಳೆದಾಗ್ತದೆ.
ಏನು? ಇಲ್ಲ, ಸ್ವಲ್ಪ ಯಜಮಾನರು ನೋಡ್ಕೊಂಡು ಹೋಗ್ತೀನಿ ಅಂತ ನೀವು ಹೇಳುದು ದಯನೀಯವಾಗಿ ಕೇಳಬೇಕಲ್ಲ ನಾವು. ಅಶ್ವತಿ ಗೌಡರು ಇವತ್ತು ನೋಡೋದಕ್ಕೆ ಅನುಕೂಲ ಇಲ್ಲ, ನಾಳೆ ಬಾ, ಈಗ ನಿವಾಳಿ ಸಂಜೆ ಪರಿಸ್ಥಿತಿ ಪರಿಸ್ಥಿತಿ ಆಗ್ತದೆ. ಅಯ್ಯೋ ಏನು ಮಾಡಲಿ? ಏನ ಮಾಡಲಿ ಯುವತಿ ಇನಿಯದಿಲ್ಲದೆ ನೀತಿ, ಏನ ಮಾಡಲಿ ಯುವತಿ ಇನಿಯದಿಲ್ಲದೆ ನೀತಿ, ಆನಾರಿಯು ಪ್ರೀತಿ ಅಧಿಕಕ್ಕೆ ಸುಡತಿ, ಆನಾರಿಯಳು ಪ್ರೀತಿ ಅಧಿಕಕ್ಕೆ ಸುಡತಿ, ಕಲಹಾಳಿಗದು ಕಪಟ ಪ್ರತ್ಯದೊಳಿಂಗು, ಕಲಹಾಳಿಗದು ಕಪಟ ಪ್ರತ್ಯದೊಳಿಂಗು, ನಳಿನಾಕ್ಷನಿಗೆ ತಾನು ಏನು ನುಡಿದನು ಕಾಣೆ, ನಳಿನಾಕ್ಷನಿಗೆ ತಾನು ಏನು ತುಡಿದನು ಕಾಣೆ, ಏನು ತುಡಿದನು ಕಾಣೆ, ಏನ ಮಾಡಲಿ ಯುವತಿ ಇನಿಯಗಿಲ್ಲದೆ ನೀತಿ, ಸಖಿ ಒಂದು ಹೂವಮ್ಮ ಮರ್ಯಾದೆ ನಿಮ್ಮ ಮಾನವಾಯ್ತಮ್ಮ. ಏನು ಮಾಡಲಿ? ಏನ್ ಮಾಡ್ತಾನೆ? ಎಲ್ಲವೂ ತಿಳಿದಂತ ಗಂಡನೇ ಈ ಸಂದರ್ಭದಲ್ಲಿ ಮರ್ಯಾದೆಯನ್ನು ತೆಗೆದುಬಿಟ್ರು ಅಲ್ವಾ? ಬೇರೆ ಯಾರೋ ಈ ರೀತಿ ಮಾಡಿದ್ರೆ ನನಗೆ ಬೇಸರ ಆಗುವುದಿಲ್ಲ. ಇಲ್ಲಪ್ಪ, ಗಂಡನೇ ದೇವರು ಎನ್ನುವ ಹಾಗೆ ಅವರಿಗೆ ಸರ್ವಸ್ವವಾಗಿರುವಂತ ನಾನೇ ನನ್ನನ್ನೇ ಈ ರೀತಿ ಮಾಡಿದ್ದಾರಂತ ಆದ್ರೆ ಏನು ಮಾಡಲಿ? ಏನ್ ಮಾಡ್ತಾನೆ? ಅದರಲ್ಲಿಯೂ ಬೇಡ ಈ ನಾರದಿಗಾದ್ರೂ ಬುದ್ಧಿ ಬೇಕ ಬೇಡ? ಬರುವಾಗ ಒಂದು ಯಾಕೆ ತರಬೇಕಿತ್ತು? ಒಂದು 8 ಆದ್ರೂ ಹೋಗುದು. ಕೆಲಸ ಆಗ್ತೈತಾ? 8 ಬೇಡಪ್ಪ, 9 ಆದ್ರೂ ತರಬಹುದು. ಬೇಡಮ್ಮ, ನಾವಿರು ಅಷ್ಟಪತ್ನಿಯರು. 8 ಹೂ ಇಲ್ಲ, 9 ಬೇಕೆ. 9 ಯಾಕೆ ಬೇಕೆ? 8 ನಿಮಗೆ, ಹಾ. 1 ನನಗೆ. ಹೂ ಅಂದಾಕ್ಷಣ ಯಾವ ಹೆಣ್ಣಿನ ಮನಸ್ಸು ಆಸೆ ಪಡುವುದಿಲ್ಲ ಹೇಳು? ಅಲ್ವಾ? 8 ಅಲ್ಲ 9 ಹೂವೇ ನಿನ್ನ ಈ ದೊಡ್ಡ ಮುಡಿ ಏನಿದೆ ಖಂಡಿತ ನಿನಗೆ ಸಂತೋಷ ಆಗ್ತೈತೆ. ಹೌದು. ಅದರಲ್ಲಿ ಆ ಮರ್ಯಾದೆ ತಡೆವಾಗಿ ಬಿಡಿಸಿದ್ರು ಅಂತಾದ್ರೆ ಇದು ನನ್ನ ಮರ್ಯಾದೆ ಪದಗಲ್ವೇ? ಸತ್ಯವೇ ಹೌದು. ಸಖಿ, ಅಮ್ಮ, ನಾರದಿಗಂತೂ ಬುದ್ಧಿ ಇಲ್ಲ. ಇಲ್ಲ. ಯಾಕೆ? ಅವರಿಗೆ ಸಂಸಾರದ ಗೊಡವೆ ಉಂಟಾ? ಅವ್ರು 3 ಬಿಟ್ಟವ್ರು. ಅವ್ರು ಅಂದ್ರೆ 3 ಬಿಟ್ಟದಂದ್ರೆ ಮನೆ ಇಲ್ಲ, ಹಾ. ಹೆಂಡತಿ ಇಲ್ಲ, ಹಾ. ಮಕ್ಕಳಿಲ್ಲ, ಹಾ. 3 ಬಿಟ್ಟಿದೆ. ಸಂಸಾರದ ಗಂಡಗಾಳಿ ಗೊತ್ತಿಲ್ಲದಿರುವಂತ ಒಬ್ಬ ನಾರದ ಬಂದು ಹೇಳ್ತಾನಂತಾದ್ರೆ ಹಾ. ಉಳಿಸುವಂತ ನನ್ನವರಿಗೆ ಬುದ್ಧಿ ಬೇಕ ಬೇಡವಾ? ಬೇಕೇ. ನಾನು ಕೇಳೋದಲ್ಲ, ಇವಳು ಯಾವುದ್ರಲ್ಲಿ ಯೋಗ್ಯತೆ ಉಂಟೋಳು? ಯಾವ್ದ್ರಲ್ಲಿ? ಈಗ ಮದುವೆ ಆಗ್ಬೇಕು ಅಂತಾದ್ರೆ ಹಾ. ಏನಂತ ಹೇಳಿದ್ದು? ಕುಲವತಿ ಆಗಿರ್ಬೇಕು, ರೂಪವತಿ ಆಗಿರ್ಬೇಕು, ವಿದ್ಯಾವತಿ ಆಗಿರ್ಬೇಕು, ಯೌವನವತಿ ಆಗಿರ್ಬೇಕು, ಗರ್ಭವತಿ ಆಗಿರ್ಬೇಕು, ಐಶ್ವರ್ಯವತಿ ಆಗಿರ್ಬೇಕು, ಸಕಲ ಸಂಪತ್ತಿರ್ಬೇಕು. ಹೌದು. ಹಾಗಾದ್ರೆ ಏನುಂಟು ಇವಳಲ್ಲಿ? ಏನುಂಟು? ಸಂಸ್ಕಾರ ಅಂತ ಏನುಂಟು? ನನ್ನ ಹಾಗೆ ತಂದೆ ತಾಯಿ ಆಶೀರ್ವಾದನ ಪಡೆದು ಮದುವೆಯಾಗಿ ಬಂದವಳ? ನಾನು ಹಾಗಲ್ಲ, ಗುರು ಹಿರಿಯವರಿಂದ ಆಶೀರ್ವಾದನ ಪಡೆದು ದೇವರ ಅನುಗ್ರಹಕ್ಕೆ ಪಾತ್ರನಾಗಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ಬಂದಿದ್ದೇನೆ. ಸತ್ಯ. ಅವಳು ಹಾಗಲ್ಲ. ಅದಲ್ಲ. ನನ್ನ ಗಂಡನಿಗೆ ಪ್ರೇಮ ಪತ್ರವನ್ನು ಬರೆದು ನನ್ನ ಅಣ್ಣನಿಗೂ ನನ್ನ ತಂದೆ ತಾಯಿಗೂ ಗೊತ್ತಿರದೇ ಇದ್ದ ಹಾಗೆ ತನ್ನ ಗಂಡನ ಜೊತೆ ಓಡಿ ಬಂದವು. ಹೌದಪ್ಪ, ಅವಳು ಓಡಿ ಬಂದವು. ಇವಾಗ ನಡ್ಕೊಂಡೆ ಬಂದ್ವಿ. ಎಂತಾಯ್ತಮ್ಮ? ನಾನು ನಡ್ಕೊಂಡು ಬಂದ ಅಂತ ನನಗೆ ಬೇರೆ ಗತಿಯೇ ಇಲ್ವಾ? ಈಗ ಏರಿ ಬರುವುದಕ್ಕೆ? ಹಾಗಲ್ಲ, ಅವಳು ಯಾರಿಗೂ ತಿಳಿಯದೆ ಓಡಿ ಬಂದವು. ಹಾ. ನೀವು ಹಾಗಲ್ಲ, ಹಾ. ಶಾಸ್ತ್ರೋಕ್ತವಾಗಿ ಮದುವೆ ಆಗಿ ಹಾ. ಸಪ್ತಪದಿಯನ್ನು ತುಳಿದು ಹಾ. ನಿಮ್ಮ ಮನೆಗೆ ಬಸಲಿಗೆ ನಡ್ಕೊಂಡು ಬಂದವು. ಇದು ಇಷ್ಟೆಲ್ಲ ಇರುವಂತ ಇವು ನನ್ನ ಮುಡಿಯಲ್ಲಿ ಏರ್ಬೇಕಿತ್ತು. ಹಾಗಾದ್ರೆ ಅವಳಲ್ಲಿ ಘನ ವ್ಯಕ್ತಿತ್ವ ಎಂತದುಂಟು? ನನ್ನಲ್ಲಿ ಏನು ಕುಂದುಂಟು? ಗೊತ್ತುಂಟಾ? ಏನು ಅಧಿಕ ನಾನು ಅವಳ? ನೀವೇ ಅಧಿಕ. ಅಧಿಕ ನಾನು. ಅದೇ, ಅದೇ. ನೀನ್ ಹೇಳಿದ್ರೆ ಅವಳು ಅಧಿಕವೇ? ಅವಳ ನೀವು ಅದಲ್ಲ, ಹಾ. ಅಧಿಕ ಅಧಿಕ. ನೀವು ಅಧಿಕ. ಹಾಗಿರುವಾಗ ನನ್ನ ಗಂಡ ಹೇಗೆ ಮಾಡಿದ್ದಾರಂತ ಇಲ್ವೇ? ಇಲ್ಲಮ್ಮ, ಈ ರೀತಿಯಾಗಿ ನನ್ನವರಿಗೆ ನನ್ನನ್ನು ನಂಬಿಕೊಂಡಿರುವಂತ ಹೆಣ್ಣು ಮಕ್ಕಳಿಗೆಲ್ಲ ತಿಳಿದ್ರೆ ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ ಗೌರವ ಅಭಿಮಾನ ಹಾಗೆ ಅದೆಲ್ಲವೂ ಕುಂದಿ ಹೋಗುವುದಿಲ್ವಾ? ಇಷ್ಟಾದ ಮೇಲೆ ನಾನು ಬದುಕಬೇಕೇನೆ? ನಿಮ್ಮ ಮಾನ ಹೋಯ್ತಮ್ಮ. ಮರ್ಯಾದೆ ಹೋಯ್ತು. ಮಾನ ಮರ್ಯಾದೆ ಹೋದ ಮೇಲೆ ನಾನು ಬದುಕುವುದಿಲ್ಲ. ಮಾನ ಮರ್ಯಾದೆ ಹೋದ್ಮೇಲೆ ನೀವು ಅಂತಲ್ಲಮ್ಮ, ಯಾರೂ ಬದುಕಬಾರದು. ಒಂದು ವೇಳೆ ನನ್ನ ಮಾನ ಮರ್ಯಾದೆ ಹೋದದ್ದು ಅಂತಾಗಿದ್ರೆ ನಾ ಸತ್ತೇ ಹೋಗ್ತಿದ್ದೆ. ಸರಿ ಉಂಟು. ನೀವು ಬೇಕಿದ್ರೆ ಬರ್ತಿ. ನನ್ನ ಮಾನ ಮರ್ಯಾದೆ ಹೋದದ್ದು ಅಂತಾಗಿದ್ರೆ ಹೋದ್ರೆ ನಾ ಸತ್ತೇ ಹೋಗ್ತಿದ್ದೆ. ಸತ್ತು ಹೋಗ್ತಿದ್ದೆ. ನೀವು ಬೇಕಿದ್ರೆ ಬರ್ತಿ.
ಅಂದ್ರೆ ನನಗೆ ಮಾನ ಮರ್ಯಾದೆ ನಗೆ ನಾಚಿಕೆ ಪಿತ್ತ ಸ್ವಲ್ಪವೂ ಇಲ್ಲದೆ ಎಲ್ಲ ಬಿಟ್ಟವಳ ಅಲ್ಲ ಅವರಂತ ಹಾಗೆ ಮಾಡಿದ್ದಾರೆ ಅಲ್ಲಿ ಮರ್ಯಾದೆ ಅಂತ ನೀನು ಹಾಗೆ ಹೇಳ್ತೀಯಾ ಹಾಗಲ್ಲಮ್ಮ. ಮತ್ತೆಂತದ್ದು? ನಾ ಹೇಳಿದ್ದು ಹಾಗಲ್ಲ. ಇವತ್ತು ನಾ ಸತ್ಯ ಅಂತಾದ್ರೆ ನಮ್ಮಲ್ಲಿ ಕೇಳಿಕ್ಕೆ ಯಾರಾದ್ರೂ ಇದ್ದಾರ? ನಾನೇ ಕೇಳ್ಬೇಕು ಅಲ್ವಾ? ಹೌದು. ಒಂದು ವೇಳೆ ನೀವೇ ಸತ್ತು ಹೋದ್ರಿ ಅಂತಾದ್ರೆ ಇಷ್ಟು ಮಂದಿ ಸೇರಿದ್ದಾರೆ, ಯಾರನ್ನು ನಂಬಿಕೊಂಡು? ಯಾರು ನಿಮ್ಮನ್ನು ನಂಬಿಕೊಂಡ ನನಗಾಗಿ ನೀವು ಅಳಿದು ಹೋದ್ರಿ ಅಂತಂದ್ರೆ ನಾಳೆ ಇವರ ಪರಿಸ್ಥಿತಿ ಏನು ಹೇಳಿ? ಅದಕ್ಕಾಗಿ ಹೇಳಿ. ಅವರು ಸಖಿ ಯಾರೇನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ನನಗೆ ಸ್ವಸ್ವರೂಪ ಜ್ಞಾನ ಉಂಟು. ಅದನ್ನು ಮರ್ಯಾದೆ ಬಂದ್ರೆ ನಾನು ಬದುಕುವುದಿಲ್ಲ. ಸಾಯ್ತೇನೆ. ಸಾಯ್ತೀರಾ? ಸಾಯ್ತೇನೆ. ಯಾವಾಗ? ಇವಾಗಲೇ ಇವತ್ತೇ ಸುಳ್ಳಲ್ಲ ಹೇಗೆ? ಸುಳ್ಳಲ್ಲ ಹೇಗೆ ಸಾಯುವುದು? ಓಯ್, ನಿಮಗೆ ಸಾಯುವುದು ಗೊತ್ತಿಲ್ವಾ? ಗೊತ್ತಿಲ್ಲ. ಅಂದ್ರೆ ನಾ ಹೇಳ್ಬೇಕಾ? ಹೌದು ಹೇಳು. ನಾನು 20 ಬಾರಿ ಸತ್ತು ಬಂದಿದ್ದೆ, ನನ್ಗೆ ಗೊತ್ತುಂಟಲ್ಲ. ಅಲ್ಲಮ್ಮ, ಸಾಯುವುದಕ್ಕೊಂದು ದಾರಿ ತೋರಿಸಿ, ಮಾರ್ಗ ತೋರಿಸು. ಮಾರ್ಗ ಹೇಗೆ ಸಾಯುವುದು? ಅದಕ್ಕೆ ಕೆಲವೆಲ್ಲ ಉಂಟಪ್ಪ. ಯಾವುದು? ವಿಷ ಕುಡಿದ್ರೆ ಸತ್ಯ ಅಂತಾರ? ಹೌದಾ? ಹಾಗಾದ್ರೆ ಕೊಡು ವಿಷ ಕುಡಿ. ವಿಷ ಕುಡಿದ ತಕ್ಷಣದಲ್ಲಿ ಮೊದಲ ಗಂಟೆ ಹೋಗುದು. ಎಲ್ಲಿಂದ ಬಾಯಿಂದ ಕುಡಿದೆ? ಆ ಬಾಯಿ ಮೂಲಕ ಬಿಡುವುದು. ಗಂಟೆ ಸುಡುತ್ತದೆ. ಸುಡುವುದು. ಅಲ್ಲಿ ಮುಗಿಲಿಲ್ಲ. ಹಾ. ಮೇಲೆ ಎದೆ ಬರ್ತದೆ. ಎದೆಗೆ? ಎದೆ ಸುಡುತ್ತದೆ. ಇದು ಸುಡ್ತದೆ. ಅಲ್ಲಿ ಮುಗಿಲಿಲ್ಲ. ಹಾ. ಹೊಟ್ಟೆ ಹೋಯ್ತಾ? ಹೊಟ್ಟೆ ಸುಡುತ್ತದೆ. ಹೊಟ್ಟೆಗೆ ಹೋದ ತಕ್ಷಣದಲ್ಲಿ ಇಲ್ಲ, 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 ಇಲ್ಲ. ಅಂದ್ರೆ ಉರಿ ಪ್ರಾರಂಭ ಉರಿ ಪ್ರಾರಂಭವಾಗಿ ಉರಿ ಪ್ರಾರಂಭದಲ್ಲಿ ಮುಗಿಲಿಲ್ಲಮ್ಮ. ಏನನ್ನ ತಿಂದಿರ್ತೀರೋ, ಏನನ್ನು ಕುಡಿದಿರ್ತೀರೋ ಸಂಪೂರ್ಣ ಎಲ್ಲ ಒಂದು ಅಂದ್ರೆ ವಾಕರಿಕೆ ಅಲ್ಲಿಗೆ ಮುಗಿಲಿಲ್ಲ. ಮಾಡಿತ್ತು ವಾಕರಿಕೆ ಮೇಲೆ ಉರಿ ಕಟ್ಕೊಳ್ಳಿಕ್ಕಾದ್ರೆ ಇವತ್ತು ಹೋರಾಟ ಮಾಡುದು. ಬೇಡ ಬೇಡ. ಯಾವ ಕಾಲಕ್ಕೂ ವಿಷದ ವಿಷಯ ಹೇಳಬೇಡ. ವಿಷ ಬೇಡಮ್ಮ ನನಗೆ. ಸತ್ಯಭಾಮ ದೇವಿ ಆ ರೀತಿಯಲ್ಲಿ ನರಳಾಡಿ ಹಿಂಸೆಯಿಂದ ಸಾಯುವುದಲ್ಲ. ಸಾಯ್ದ. ಸತ್ಯಭಾಮ ದೇವಿ ಇದ್ದರು ಸಾವಿರ ಸತ್ತರು ಸಾವಿರ. ಯಾರಾಗೆ? ನೀವು ಆನೆ ಇದ್ದಾಗೆ. ಇದ್ದರು ಸರಿಯಾಗಿರ್ಬೇಕು, ಸತ್ತರು ಸರಿಯಾಗಿ ಹೌದಪ್ಪ. ಅಮ್ಮ, ಇದು ಬೇಡ, ಬೇರೆ ಇದ್ರೆ ವಿಷ ಬೇಡ. ಹಗ್ಗವ? ಹೌದೌದು. ಎಷ್ಟುದ್ದ ಹಗ್ಗ? ಒಂದು 3 ಮಾರು. 3 ಮಾರು. ಒಂದು ತುದಿ ನೀವು, ಇನ್ನೊಂದು ತುದಿ ನಾನು. ಹಿಡ್ಕೊಂಡು ಮತ್ತೆ ನೋಡುವ. ಅಲ್ಲ ಮತ್ತೆ ಎಂತದ್ದು? ಎಂತದ್ದು ಮಾತಾಡ್ಲಿಕ್ಕೆ ಅಂತ ಹೇಳಿದ್ದ? ಉರುಳು ಹಾಕೊಳ್ಳಿಕ್ಕೆ ಹಗ್ಗ ಉರುಳು. ಹೌದು. ಯಾವ್ದಕ್ಕೆ ಹಾಕೊಳ್ಳೋದು? ಮರಕ್ಕೆ. ಅಂತೆ ಮರವ? ಅಲ್ಲ ಅಲ್ಲ ಅಲ್ಲ. ನುಗ್ಗೆ ಮರ ಬಿಟ್ಟು ಮಾರಿ ಗಟ್ಟಿ ಅಂತ ಹೇಳಿದ್ರೆ ಅದರಷ್ಟು ಗಟ್ಟಿ ಮತ್ತೊಂದಿಲ್ಲ. ಸರಿಯಲ್ಲ ನೀನು. ಮತ್ತೆ ಎಂತದ ಮಾವಿನ ಮರ ನೀವು ಬರ್ತಾ ಇರ್ತದ? ನನ್ನ ಭಾರತ ತಡೆಯುವುದಕ್ಕೆ ಸಾಧಾರಣ ತಡೆದ್ರೆ ನಂದು ಭಾರತ ತಡೆದಿತ್ತಷ್ಟೇ. ತಡೀತದ? ಇದು ಬಹಳ ಭಾರ ಇದ್ದೀನಿ. ಇಲ್ಲಪ್ಪ, ಈಗ ತಡೀತದ ಸ್ವರ್ಗಿತ್ತಲ್ಲ. ಅಂದ್ರೆ ಯಾವ ಮರ ಆಗ್ಬೇಕು? ಮಾವಿನ ಮರ ಅದು ಒಳ್ಳೆ. ಮಾವಿನ ಮರ ಗಟ್ಟಿ ಇರ್ಬೇಕು. ಕಾಸರಕನ ಮರ ಅದು ಭಾರಿ ಗಟ್ಟಿ ಇತ್ತು. ಹೌದೌದು. ಆ ಮರಕ್ಕೆ ಒಂದು ಉರುಳನ್ನ ಮರದ ಟೊಂಗೆ ಮತ್ತೊಂದು ಉರುಳನ್ನ ನಿಮ್ಮ ಕೊರಳಿಗೆ ಹಾಕಿಕೊಂಡು ಒಂದೇ ಸಲ ಕೆಳ ಹಾರಿ ಮರದಲ್ಲಿ ಹಾರಿ ಬಿಡುವುದು. ಸತ್ಯ ಹೋಗ್ತಾರ? ಹಾರಿದಾಗ ಇಷ್ಟುದ್ದ. ಎಂತದ್ದು? ನಿಮ್ಮ ಕುತ್ತಿಗೆ ನನ್ನ ಕುತ್ತಿಗೆ ಇಷ್ಟುದ್ದ. ಆಮೇಲೆ ಅಲ್ಲಿಗೆ ಮುಟ್ಲಿಲ್ಲ. ಇಷ್ಟುದ್ದ. ಯಾವುದು? ಈ ನಾಲಿಗೆ ಉಂಟಲ್ಲ, ಹೊರಗಡೆ ಬರುದು. ಹೇಗೆ ಗೊತ್ತುಂಟಾ? ನೋಡಿದ್ರಾ? ಇನ್ನೊಂದು ಸರಿ ಬೇಕಲ್ಲ? ಅವ್ರಿಗೆ ಒಂದು ಹೇಳಿದ. ಇನ್ನೊಂದ್ಸರಿ ಎಂತ ತಗೊಂಡು ಬರ್ತಾ ಇದ್ದ? ಯಾಕೆ ಹೇಳು? ಆಗ ನಿನ್ನ ನೋಡುವುದಕ್ಕಿಂತ ಈಗ ಮಾಡ್ಕೊಂಡಾಗ ಬಹಳ ಚಂದ ಕಾಣ್ತಿದ್ದೆ. ಇವಾಗ ನಿಮ್ಮದು ಈಗ ಅಂತಲ್ಲ, ಯಾವಾಗ್ಲೂ ಹಾಗೆ. ನಾವು ಒಳ್ಳೇದ್ ಮಾಡಿದ್ದು ಯಾವುದು ಕಣ್ಣು ಬೀಳುದಿಲ್ಲ ನಿಮ್ಗೆ. ಈ ರೀತಿಯಲ್ಲ ವಿಕಾರದಿಂದ ಸಾಯುವುದು ಬೇಡ. ಇದು ಬೇಡ. ಬೇಡದ ಆ ರೀತಿಯಲ್ಲ, ನನಗೆ ಇದು ಬೇಡ. ಹಗ್ಗ ಬೇಡ, ವಿಷ ಬೇಡ. ವಿಷ ಬೇಡ. ಅಮ್ಮ, ಒಂದು ಒಳ್ಳೆ ಬಾವಿ ನೋಡಿ ಬಂದ್ರ ಬಾವಿ ನೋಡಿ ಮನೆ ಬರುವುದಾ? ಬಾವಿ ಬಾವಿ ನೋಡುದಾ? ಮನೆ ಬರುದಾ? ಹುಚ್ಚನ್ನ ಬರ್ಬೇಕು. ಹೇಳಿದ್ರು ಸಾಯ್ತೇನಾ? ಅಕ್ಕಿ ಎಂತದನ್ನ ಬಾವಿ ನೋಡುದು ನೋಡಿ ಬರುದಲ್ಲ, ಮತ್ತೆ ಹೋಗಿ ಬಾವಿಗೆ ಹಾರುವುದೇ. ಬಾವಿಗೆ ಹಾರುವುದು? ಹೌದೌದು. ನೀರಿದ್ದದ್ದು ಬೇಕು, ನೀರಿಂದ ಇರೋದು ಬೇಕು. ಯಾವುದು ಒಳ್ಳೆಯದು? ನಿಮ್ಗೆ ಈಜಿಗೆ ಬರುತ್ತಲ್ಲ, ಸ್ವಲ್ಪ ಹೊತ್ತು ಮಾತ್ರ. ಹಾಗಿದ್ದ ನೀರಿದ್ದದ್ದೇ ಒಳ್ಳೆ. ಆಯ್ತು. ಹೋಗಿ ಹಾರಿಬಿಡಿ. ಹಾರಿದಾಗ ಇವತ್ತು ಎಷ್ಟೊತ್ತು ಬಿದ್ದಿರ್ತೀರೋ ನಾಳೆ ಅಷ್ಟೇ ಹೊತ್ತು ಮೇಲೆ ಬರುವಾಗ ನಿಮ್ಗೆ ಚಂದ ನೋಡ್ಬೇಕಮ್ಮ. ಚಂದ ಬಾಗ್ಲು ಮೊದಲೇ ಜೀವದಲ್ಲಿ ತುಂಬಿಕೊಂಡಿದ್ದೀರಿ. ಸರಿ ಉಂಟಪ್ಪ. ಈಗ ಇದಪ್ಪ ಮತ್ತದಪ್ಪ ಅದರಲ್ಲಿ ಎಷ್ಟು ದೊಡ್ಡ ಯಾವುದು? ಯಾವ್ದು ಹೊಟ್ಟೆ ಮಾಡ್ತವ? ಹೌದೌದು. ಮತ್ತೆ ಅಲ್ಲಿ ಮುಗಿಲಿಲ್ಲ ಅಮ್ಮ. ಎಷ್ಟು ಬಿಳಿ ಅಮ್ಮ ನೀವು. ಹೌದು. ಎಷ್ಟು ಚಂದ ಅಲ್ವಾ? ಆ ನೀರಿಗೆ ಬಿದ್ದ ಮೇಲೆ ಮುಖ ಹೀಗಿರುವುದಿಲ್ಲ. ಮತ್ತು ಬೆಳೆಯದು. ಮತ್ತು ಬಿಳಿಯೋದು. ಈ ಮೊಗದಲ್ಲಿರುವಂತಹ ಮಾಂಸ ಎಲ್ಲವನ್ನ ಮಾಂಸವನ್ನ ಪರಿಗಳು ಕುಕ್ಕಿ ಕುಕ್ಕಿ ತಿಂದು ತಿಂದು ಮೊಗದಲ್ಲಿ ಮಾಂಸ ಇಲ್ಲ.
ಬರೀ ಎಲುಬು ಮಾತ್ರ ಬಿಳಿಯಾಗಿ ಎತ್ತ ಹೊರಟು ಹಾಗೆ ಇದೆಲ್ಲ ಬೇಡ. ಮತ್ತೆ ಈ ರೀತಿ ಅಭಾಸವಾಗಿ ಅಸಹ್ಯದಿಂದ ಹಿಂಸೆ ಪಟ್ಟು ಸಾಯುವುದು ಬೇಡ. ಸಾಯುವುದಕ್ಕೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡ. ನಿನ್ನಿಂದ ಏನು ಸರಿಯಾದ ಮಾರ್ಗ ಸಿಗ್ತದಿಲ್ವ ಜಾನಕ ಈ ಕೇಳಿತು. ಇವತ್ತಿನಿಂದ ನಾನು ಊಟ ಮಾಡುವುದಿಲ್ವೇ? ಅಲ್ಲದಾದೆನು ಉಳ್ಳದಾದಳು ಉಡಳು ಬಣ್ಣ ಬಡಿದುಗಳ ಸಖಿ ಉಳ್ಳದಾದಳು ಉಡಳು ಬಣ್ಣ ಬಡಿದುಗಳ ಚಿನ್ನದಾಗುತ್ತ ತೊಡಲು ರತ್ನ ಚಿನ್ನಗಳ ಚಿನ್ನದಾಗುತ್ತ ತೊಡಲು ರತ್ನ ಚಿನ್ನಗಳ ಸಾಯ್ಬೇಕಂತಾದ್ರೂ ಇರುವ ಮಾರ್ಗ ಹೀಗೆ. ಇನ್ನು ಇವತ್ತಿನಿಂದ ಊಟ ಮಾಡೋದಿಲ್ಲ. ಏಳೇ ಗಂಟೆಗೆ ಊಟ ಮಾಡೋದಿಲ್ಲ. ಊಟ ಇಲ್ವಾ? ಇಲ್ಲ. ಭಟ್ರೆ, ಅದನ್ನು ಊಟ ಒಂದು ಬೇಡ. ಇವತ್ತಿಂದ 3 ಹೊತ್ತು ಫಲಹಾರ, ಈಚೆ ನೋಡ್ತಿದ್ದಾರ ಹಾಲು, ಅವಲಕ್ಕಿ, ಸ್ವಲ್ಪ ಹಣ್ಣು ಎಲ್ಲ ಸೇರಿಸುವುದು ತಂದಿಲ್ಲಿ ಸುರಿಯುವುದಷ್ಟೇ. ಹಾಗೇನಿದೆ? ಊಟ ಬೇಡ ಅಂತ ಆದ್ರೆ ಹಾಲು ಮೊಸರದೆಲ್ಲ ಬೇಕು ನನಗೆ. ಅದಲ್ಲ, ನೀರು ಸಹ ಸೇವನೆ ಮಾಡುವುದಿಲ್ಲ. ನಿರಶನ. ಈ ದೇಹಕ್ಕೆ ಅನ್ನ ಆಹಾರ ಎಲ್ಲವೂ ಹೋದಾಕ್ಷಣ ತನ್ನಿಂದ ತಾನೇ ಬೆಳವಣಿಗೆ ಆಗ್ತದೆ. ಅನ್ನ ಆಹಾರ ನೀರು ಎಲ್ಲವನ್ನೂ ಸೇವಿಸದಿದ್ದಾಗ ತನ್ನಿಂದ ತಾನೇ ದೇಶವಾಗಿ ಹೋಗ್ತದೆ. ಹೌದು, ಈಗ ಊಟ ಬಿಡ್ತೀರಾ? ಊಟ ಬಿಡ್ತೇನೆ. ಇದು ಬೇರೆ ಎಂತದಲ್ಲ? ನೀವು ಊಟ ಬಿಡ್ಬೇಕಿಲ್ಲ, ನಾವು ಊಟ ಬಿಡ್ಬೇಕು. ಅದು ನಿಮ್ಮ ಇಷ್ಟ, ನಿಮ್ಮ ಅನುಕೂಲ. ಮಾಡ್ತೀವಿ ಬಿಡ್ತೀವಿ, ನಿನಗೆ ಬಿಟ್ಟದಲ್ಲ. ಅಮ್ಮ, ನನಗೆ ಊಟ ಬೇಕಂತಾರೆ. ಅಯ್ಯೋ, ಯಾವ ಕಾಲಕ್ಕೂ ಬೇಡ. ಈವರೆಗೆ ನಮ್ಮನ್ನು ಮಕ್ಕಳ ಉಪಾದಿಯನ್ನು ನೋಡಿಕೊಂಡು ಹೋಗ್ತಾ ಇದ್ದೀರಿ. ನೀವೇ ಊಟ ಬಿಡ್ತೀರಿ ಅಂತ ನನಗಿನ್ನು 3 ಹೊತ್ತು ಊಟ ಬೇಕಾ? ಬೇಡವಾ? ಯಾವ ಕಾಲಕ್ಕೂ 3 ಹೊತ್ತು ಊಟ ಮಾಡುವುದೇ ಇಲ್ಲ. ಮತ್ತೆ 2 ಹೊತ್ತು ಸಾಕು. ಅಂದ್ರೆ 3 ಹೊತ್ತಿಂದ 2 ಹೊತ್ತು ಕೊಡ್ತೀಯಾ? ನೀವೇನು ಬೇಕಾದ್ರೂ ಮಾಡಿ ಅಮ್ಮ. ಅದಕ್ಕೆ ತಲೆ ಒಡ್ಡುವಳು ನಾನಲ್ಲ. ಸರಿ. ಇವತ್ತಿನ ನಾನಂತೂ ಊಟ ಮಾಡುವುದಿಲ್ಲ. ದೇಹ ಎನ್ನುವುದು ಸೊರಗಿ ಹೋದಾಕ್ಷಣ ನಾವಾಗಿ ಆತ್ಮಹತ್ಯೆಯೋ ಪ್ರಾಣ ತೆಗೆದುಕೊಂಡು ಹಾಗಾಗುವುದಿಲ್ಲ. ತನ್ನಿಂದ ತಾನೇ ಉಸಿರು ಹಾರಿ ಹೋಗ್ತದೆ. ಯಾವ ಪಾಪವೂ ನಮಗೆ ತಟ್ಟುವುದಿಲ್ಲ. ಹಾಗಾಗಿ ನಾನು ಸಾಯ್ತೇನೆ, ಊಟ ಮಾಡುವುದಿಲ್ಲ, ಸಮಾಧಾನ ಸೇರ್ತೇನೆ. ಸಾಯುದು ಹೌದಾ? ಹೌದು. ಅಮ್ಮ, ಸಾಯುವವರಿಗೆ ಆಭರಣ ಬೇಕಾ? ಅಲ್ವಾ ಮಕ್ಕಳು? ಸಮಯಕ್ಕೆ ಸರಿಯಾಗಿ ಸೂಚನೆ ಕೊಟ್ಟಿದ್ದೀಯ. ಯಾರಿಗಾಗಿ ಇದು ತೊಂದರೆ? ನನಗೆ ಬೇಕೆನ್ನುವ ಕಾರಣಕ್ಕಾಗಿ ಅಲ್ಲ, ಮನೆಗೆ ಬಂದಾಕ್ಷಣ ಗಂಡನಿಗೆ ಚಂದ ಕಾಣಬೇಕೆನ್ನುವ ಕಾರಣಕ್ಕಾಗಿ ತೊಟ್ಟಂತ ಆಭರಣ ಗಂಡನಿಗೆ ಇಲ್ಲಂತಾದ ಮೇಲೆ ಆಭರಣ ಬೇಕು ನನಗೆ. ನನ್ನ ಗಂಡನೇ ನನ್ನ ಚಿನ್ನ, ನನ್ನ ಗಂಡನೇ ನನ್ನ ರನ್ನಯನ್ನಾಗಿ ಭಾವಿಸಿಕೊಂಡವಳು. ಗಂಡನೇ ಇಲ್ಲ ಅಂತ ಆದ್ಮೇಲೆ ಚಿನ್ನ ಬೇಕಾ? ಚಿನ್ನದಂತ ಗಂಡನೇ ಇಲ್ಲದಿದ್ದಾಗ ಚಿನ್ನ ಯಾಕೆ? ಯಾಕೆ ಯಾವ ಮನೆಯಲ್ಲಿಯೂ ಯಾವ ಹೆಂಡತಿಗೂ ಈ ಪರಿಸ್ಥಿತಿ ಬರಬಾರದು. ಬಂದ್ರೆ ಅವಳಿಗಿರುವ ದಾರಿ ಒಂದೇ, ಇದೊಂದೇ. ಹೌದು. ಎಲ್ಲಿಗೆ? ಎಂತ ನಿಮ್ಗೆ ಎಂತ ಬರಗಾಲ ಉಂಟ? ಏನು ಬೇಕಂತ? ಯಾರಿಗೆ? ಇಟ್ಟು ಬಿಡುದಿಲ್ಲ ನೀವು? ಅಲ್ಲ, ನಾನು ಮೀಸಾಡಿದೆ, ನೀನ್ ಯಾಕೆ ಇಲ್ಲಿರ್ತದೆ? ಅದು ಸರಿ. ಭಂಡಾರ ಯಾವ ಭಂಡಾರ? ರಾಜ ಭಂಡಾರ. ರಾಜ ಭಂಡಾರ. ಹೌದೌದು. ಲೆಕ್ಕ ಕೊಟ್ಟು ಹೋಗ್ಬೋದಾ? ಎಷ್ಟು ಜನಕ್ಕೆ? ಅದು 3 ಮಂದಿ ಇದ್ದಾರೆ, 4 ಮಂದಿ ಇದ್ದಾರೆ. ಅವ್ರು ಲೆಕ್ಕ ಕೇಳಿದ್ರೆ ಸುಮ್ಮನೆ ನೋಡಿದ್ಯಾ? ನಾನು ಬೀಸಾಡಿದಾಗ ನನಗೆ ಕೊಡಿ ಅಂತ ಕೈ ಮುಂದೆ ಮಾಡಿದ್ದೆ. ಅವರಲ್ಲಿ ಇಲ್ಲ ಆಸೆ ಪಟ್ಟು ಕೇಳಿದ್ದಲ್ಲ, ಸತ್ಯಭಾಮ ದೇವಿ ತೊಡುವಂತ ಆಭರಣ ಇನ್ನೊಬ್ಬರ ಕಾಲ್ತುಳಿತಕ್ಕೆ ಸಿಗಬಾರದೆನ್ನುವ ಕಾರಣಕ್ಕಾಗಿ ನನ್ನ ಮೇಲಿಟ್ಟಿರುವ ಪ್ರೀತಿಯಿಂದ, ನನ್ನ ಮೇಲಿಟ್ಟಿರುವ ಅಭಿಮಾನದಿಂದ, ನನ್ನ ಮೇಲಿಟ್ಟಿರುವ ಗೌರವದಿಂದ ಕೇಳ್ತಾ ಇದ್ದಾರಂತ ಆದ್ರೆ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿಗೆ ಚಿರಋಣಿ ನಾನು. ನನ್ನದೊಂದು ಅಮ್ಮ, ನಾನು ಎಂತ ಮಾಡಿದ್ರೆ ಗೊತ್ತುಂಟ? ಏನ್ ಮಾಡ್ತೀಯ? ತಾಯಿ ಬಗ್ಗೆ ಮೀಸಾಡುದಲ್ಲ, ಇದನ್ನು ವಸ್ತು ಸಂಗ್ರಹಾಲಯದಲ್ಲಿ ಇಡುದು. ನೀವು ನಾಳೆ ಸತ್ತ ಮೇಲೆ ಬಂದವರಿಗೆ ನೋಡ್ಬೇಕಾ ಬೇಡ? ಸತ್ಯಭಾಮ ದೇವಿಯನ್ನು ತರುವಂತ ಆಭರಣ ಅಂತ. ಮತ್ತೆ ಈ ಆಭರಣ ನಿಮ್ಮಲ್ಲಿ ಬಿಟ್ಟು ಬೇರೆಲ್ಲೂ ಇಲ್ಲ. ಮುಂದಿನ ಪೀಳಿಗೆಗೆ ಭಾವ ಕೊಟ್ಟ ಆಭರಣ ಯಾವುದು ಅಂತ ಇದು ತೋರಿಸ್ಬೇಕು. ತಂದೆ ತಾಯಿ ತೋರಿಸ್ಬೇಕು. ಏನಪ್ಪ, ಕುಳಿತು ಮಾತಾಡ್ಲಿಕ್ಕೆ ನನ್ನ ಬರಲಾಗಿ. ಹೌದು,
ಅಳಬೇಡ. ನಾ ಮಾತಾಡುವ ಮಧ್ಯೆ ಮಾತಾಡ್ಬೇಡ, ನಂಗೆ ತಪ್ಪು ಹೋಗ್ತದೆ. ಇದು ಅಮ್ಮ ದುಃಖ ಉಮ್ಮಳಿಸಿ ಬರೋದು ನಿಮಗಲ್ಲ ನನಗೆ. ನೀವು ಅಳಬೇಡಿ, ನಾ ಹೇಳಿ ತಪ್ಪಿ ಹೋಗ್ತದೆ. ಹೇಳುವುದಕ್ಕೆ ಬಹಳ ಬೇಸರವಾಗ್ತದೆ. ಸತ್ಯಭಾಮಾದೇವಿಯವರು ಇವರಿಗೆ ನಮ್ಮನ್ನ ಮಕ್ಕಳೊಬ್ಬಾಗಿ ನೋಡಿಕೊಂಡು ಏನೋ ಒಂದು ವಿಷಮ ಪರಿಸ್ಥಿತಿ, ಸಂಸಾರದ ಒಂದು ವಿರಸವಂತೆ, ಆ ಕಾರಣಕ್ಕಾಗಿ ಸಾಯುವ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಊಟ ಬಿಟ್ಟಾಯ್ತಲ್ಲ, ಇವತ್ತು ಸಾಯ್ಬೋದು, ನಾಳೆ ಸಾಯ್ಬೋದು, ನಾಡಿದ್ದದ್ದು ಖಂಡಿತ ಸತ್ಯ, ಅದರಲ್ಲಿ ಎರಡು ಮಾತಿಲ್ಲ. ಆ ಕಾರಣಕ್ಕಾಗಿ ಇನ್ನು 3 ದಿನ ಬಿಟ್ಟು ಸಾಯುವಂತ ಅವರ ಆತ್ಮಕ್ಕೊಂದು ಶಾಂತಿನ ನಾವು ಕೋರಬೇಕು ಅಂತಾದ್ರೆ ಎಷ್ಟು ಮಂದಿ ಸೇರಿದ್ದೀವಿ? ಹೌದಾ? ಎಲ್ಲರೂ ಎದ್ದು ನಿಂತು ಒಂದೇ ಒಂದು ನಿಮಿಷ ಮೌನಾಚರಣೆ ಮಾಡುವ. ಎದ್ದಿ ಒಂದು ಮಾತಾಡಿ, ಒಂದು ಕ್ಷಣ ಇದ್ದೇಳಿ ಎದ್ದೇಳಿ, ಎಲ್ರು ಹೇಳಿ. ಅಲ್ಲೇ ಅಲ್ಲೇ ಕುಳಿತಲ್ಲಿ ಎದ್ದೇಳಿ. ಹೇಳಿ ಎದ್ದೇಳಿ ಒಂದು ಕ್ಷಣ. ಪೆಟ್ಟು ಕೊಟ್ಟಲ್ಲೇ ಕೊಟ್ಟಿದ್ದೇನೆ, ಉಳಿಬೇಕಂತ. ಇದು ಮರದ ತುಂಡಲ್ಲ, ಕಬ್ಬಿಣ ತುಂಡು ಕೊಟ್ಟದ್ದೇನೆ. ಅಲ್ಲಲ್ಲ, ಎಲ್ಲರೂ ಒಂದು ಕ್ಷಣ ಎದ್ದಿರ್ಬೇಕಾ? ಮೌನಾಚರಣೆಯ ಸತ್ಯಭಾಮಾದೇವಿ ಸತ್ತಿಲ್ಲ, ಇಲ್ಲ, ಉಸಿರೇನ್ಕೋಗಿಲ್ಲ, ಜೀವಂತ ಇದ್ದೇನೆ. ಸತ್ಯಭಾಮಾದೇವಿ ಸಾಯುವ ಮೊದಲೇ ಶ್ರದ್ಧಾಂಜಲಿ ಸಭೆ ನಿನ್ನದು. ಅಲ್ಲ, ಎಲ್ಲರ ಮಾತಾಡ್ಕೊಂಡಿದ್ಯಾ? ನೀನು ಎಷ್ಟು ಮಂದಿಯಲ್ಲಿ ಹೇಳಿದ್ದಿ ಒಂದು ಕ್ಷಣ ಎದ್ದಿಲ್ಲಿ ಅಂತ? ಎಲ್ಲ ಮಾಡಿದ್ದೀನಿ. ಯಾರಾದ್ರೂ ಎದುರಿಸಿದ್ದಾರಾ? ಎದ್ದಿಲ್ಲ. ಯಾಕೆ? ಅವರು ನಿನ್ನ ಹಾಗೆ ತಿಳುವಳಿಕೆ ಇಲ್ಲದಿದ್ದವರಲ್ಲ, ಪ್ರಜ್ಞಾವಂತ ಪ್ರೇಕ್ಷಕರು ಯಾರು ಅಂತ ಕೇಳಿದ್ರೆ ಇವರಾಗಿದ್ದಾರೆ. ಸತ್ತವರಿಗೆ ಎದ್ದು ನಿಲ್ಲುವುದಾ, ಜೀವಂತ ಇದ್ದವರಿಗೆ ಎದ್ದು ನಿಲ್ಬೇಕಂತ ಅವ್ರಿಗೆ ಗೊತ್ತುಂಟು. ನೀನ್ ಹೇಳತ್ತೆ ಅವ್ರು ಮಾಡಿದ್ದು ತಪ್ಪು ಅಂತ ನಾವು ಮಾಡಿ ತೋರಿಸ್ತೇವೆ. ಎಂತದ್ದು ತಪ್ಪು? ಯೋಚನೆ ಮಾಡಿ ನೋಡಿ. ನೀವು ನಾಡಿ ಸಾಕ್ತೀರಿ, ಹೌದಾ? ನೀವು ಸತ್ತ ಮೇಲೆ ನಿಮ್ಮನ್ನು ನೋಡ್ಲಿಕ್ಕೆ ಎಷ್ಟು ಜನ ಬರ್ತಾರೆ? ನಿಮ್ಗೆ ಗೊತ್ತಾಗ್ತದ? ಇಲ್ಲ, ನಾನು ಸತ್ತಿರ್ತೇನೆ ಅಲ್ವಾ? ಅದು ಇವತ್ತಿನ ಒಂದು ಶ್ರದ್ಧಾಂಜಲಿ ಸಭೆ ಆದ್ರೆ ನಾನು ನೋಡಿಕೊಂಡು ಅದು ಸಮಾಧಾನದಲ್ಲಿ ಸಾಯ್ಬೋದಿತ್ತ? ನಾಳೆದ್ದು ಇವತ್ತೇ ಆದ್ರೆ ಒಂದು ಸಮಾಧಾನದಲ್ಲ ನೋಡಿ. ಈಗ ತಪ್ಪಿರೋದು ನಿಮ್ದು ನಮ್ದ? ಅದೇ ಮೊದಲೇ ನಾನು ಹೇಳಿದ್ರೆ ಎದ್ದು ನಿಲ್ತಾ ಇದ್ದೀನಿ. ನಾನು ಹೇಳಿಲ್ಲ ಅನ್ನೋ ಕಾರಣಕ್ಕಾಗಿ ಸುಮ್ಮನಿದ್ದಾರೆ. ಆದ್ರೆ ಏನಮ್ಮ ನಿನಗೆ ಆದ್ರೆ ಗೊತ್ತು, ಯಾವಾಗ್ಲೂ ನಿಮ್ಮೊಟ್ಟಿಗೆ ಇರುವುದಲ್ಲ. ಇವರು ಯಾರಿಗೂ ನಾಳೆ ಈ ಮುಖ ಕಾಣೋದಕ್ಕೆ ಸಿಗುವುದಿಲ್ಲ. ಇಲ್ಲಪ್ಪ, ನಾಳೆ ನಾನು ಇಲ್ಲಿರುವುದಿಲ್ಲ. ನಾಳೆ ಅಂತ ಸ್ವಲ್ಪ ಹೊತ್ತಿಗೆ ಈ ಮುಖ ಕಾಣಿಸುವುದಿಲ್ಲ. ನೀವು ಶೋಕಾಗಾರಕ್ಕೆ ಹೋಗ್ತೀರಿ, ನಾನು ಹೋಗ್ತೇನೆ, ಸಾಯ್ತೇನೆ. ಹೌದು. ಆದ್ರೆ ಅಮ್ಮ ಒಂದು ಮಾತು, ಏನಮ್ಮ? ಯಾರಲ್ಲೂ ಹೇಳ್ಬೇಡ. ಯಾರನ್ನು ಹೇಳ್ಬೇಡ? ಅಶೋಕಗಾರನಿದ್ದೀರಂತ ಆಯ್ತು. ನನ್ನ ಗಂಡನಿಗೆ ಯಾವ ಕಾರಣಕ್ಕೂ ಹೇಳ್ಬೇಡ. ಗಂಡನಿಗೆ ಹೇಳುವುದೇ ಬೇಡ. ನಾನು ಶೋಕಾಗಾರ ಸೇರ್ತೇನೆ. ಆಯ್ತಮ್ಮ. ಇನ್ನೋಡು, ಇದನ್ನು ಅವರಿಗೆ ಕೊಟ್ಟು ಮತ್ತೆ ಕುಳಿತಿದ್ದಾರೆ. ಜನ ವ್ಯತ್ಯಾಸ ಆಗ್ಬಾರ್ದು. ದೇವರಾಣಿ ಹೇಳ್ತೇನೆ, ಯಾವುದಾದ್ರೂ ಬೇಕು, ಕೆಲಸದವ್ರ ಪರಿಸ್ಥಿತಿ ಯಾರಿಗೂ ಬೇಡ. ಅವ್ರು ಹೇಳಿದಾಗಿ ಕೇಳಬೇಕು ಸ್ವಾಮಿ. ಒಮ್ಮೊಮ್ಮೆ ತಿರುಗಿಸಿ ಹೇಳಿ ನಾವು ಸರಿ ಮಾಡ್ಬೇಕು. ನಿಮ್ಗೆ ವಿಚಾರ ಗೊತ್ತಾಗ್ಲಿಲ್ಲ, ಯಾರು ಒಬ್ಬರಿಗೂ ಹೇಳ್ಬಾರ್ದಂತೆ. ಅದನ್ನು ನನ್ನ ಗಂಡನಿಗಂತೂ ಹೇಳಲೇಬೇಡ, ಹೇಳತ್ತೇಳು. ಅದರ ಅರ್ಥ ಎಂತದ್ದು? ಹೋಗಿ ಹೇಳುವಂತೆ ವಿಚಾರ ಇಲ್ಲಲ್ಲ, ಅಲ್ಲಿಗೆ ಶಬ್ದ ಬೇಡ. ಪ್ರಕರಣ ಒಂದು ಹೀಗೆ ಆಗಬಾರ್ದು ಅಂತ ನಾನು ಯಾವ ಆಲೋಚನೆ ಮಾಡಿದ್ದೀನಿ? ಹರಿರಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದ ಏನಾಯ್ತು ಅವರೇ? ಅಲ್ಲ, ನಿನ್ನ ಮುಖ ನೋಡಿದಾಗ ನನಗೆ ಬಹಳ ಬೇಸರ ಆಗ್ತಾ ಉಂಟು. ನಿನ್ನ ಮುಖ ಹೇಗಿದ್ದಿತ್ತು ಮರೆಯ? ಇವತ್ತು ನಿನ್ನ ಮುಖವನ್ನು ನೋಡುವಾಗ ಕೊಳದಲ್ಲಿದ್ದ ತಾವರೆಯನ್ನ ಕಿತ್ತು ಕಾದ ಬಂಡಿ ಮೇಲೆ ಹಾಕಿದ್ರೆ ಏನಾಗ್ತದೆ? ಅದು ಕರಟಿ ಮುರುಟಿ ಸುರುಟಿ ಹೋಗ್ತದೆ. ಇವತ್ತು ನಿಂದ ಹಾಗೆ ಆಗಿರೋದು ಮರೆಯ. ನೀ ಅಷ್ಟು ಗುರುತುಗಳು ಹೇಳುವುದು ಯಾಕೆ? ನೇರ ಹೇಳ್ಬಹುದಲ್ಲ. ಇವತ್ತು ನಿನ್ನ ಮುಖ ಯಾಕೆ ನನ್ನ ಮುಖದಾಗಿದೆ? ಸುಮ್ಮನೆ ಇರ್ಬೇಕು ಬೇಡವಾ? ಅಲ್ಲ, ಅಯ್ಯೋ ಇದೆಂತ ಮರೆಯ? ಮೇಲೆಂತ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ.
ಹೇಳಿದ್ದಾರೆ ದಿನೇಶನ ಭಾರತಿ. ಏ ಅದಲ್ವ ಮೇಲ ಅಂತ ಹೇಳಿದ್ರೆ ಆಕಾಶ ನೋಡ. ಓ ಇದರಿಂದ ಆಚೆ ಮೂಡ ಈಚೆ ಮೂಡ ದರ್ಶನ ಆಗ್ತದೆ. ಮಳೆ ಬರುವ ನಿರೀಕ್ಷೆ ಉಂಟಾ? ಸಿಡಿಲು ಯಾವ ಕಾರಣಕ್ಕೆ ಇವತ್ತು ಈ ಪುಣ್ಯಕ್ಷೇತ್ರಕ್ಕೆ ಮಳೆ ಬರುವುದಿಲ್ಲ? ಯಾಕೆ ಹಾಗಲ್ಲ? ಇಲ್ಲಿ ಕಾರಣ ಉಂಟು. ಏನು? ಹೇಳಿಯಿಂದ ಬದುಕುವವರು ಬೇರೆ, ಇನ್ನೊಬ್ಬರನ್ನು ಹೆದರಿಸಿ ಬರುವ ಬದುಕುವವರು ಬೇರೆ. ಅದು ಎಲ್ಲವನ್ನ ಮೀರಿ ಮೆಟ್ಟಿ ನಿಂತ ಕ್ಷೇತ್ರ ಅಂತ ಹೇಳಿದ್ರೆ ಈ ಉಪ್ಪೂರು ಜಾತಿ ಬೇಕು. ಅದೇ ನಮ್ಮ ಪರಿಸ್ಥಿತಿಯೇ ಸರಿ ಇಲ್ಲ ಮರೆಯ. ಏನಾಯ್ತು? ಹೀಗೆ ಮಾರ್ಗದಲ್ಲಿ ಬರುವಾಗ ಒಬ್ರು ಗುರೂಜಿ ಸಿಕ್ಕಿದ್ರು, ಬ್ರಹ್ಮಾಂಡ ಗುರೂಜಿ. ನನ್ನ ನೋಡಿದ್ರು ಅವ್ರಿಗೆ ಬಹಳ ಪ್ರೀತಿ. ಏನ ಇವತ್ತು ನಿನ್ನ ಮುಖ ನೋಡಿದ್ರೆ ಸುಖ ಇಲ್ಲ, ಬಹಳ ಚಿಂತೆಯಲ್ಲಿ ಇದೆಯಲ್ಲ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ ಹೀಗೆ ಸಮಸ್ಯೆ ಉಂಟು, ಹಾಗಾದ್ರೆ ಜಾತಕ ತಂದಿದ್ದೆ ಕೇಳಿದ್ರು. ಅಲ್ಲಿಗೂ ಅವ್ರು ಹೇಳಿ ಬಿಟ್ರು, ಜಾತಕ ತಂದಿದ್ದೆ ಅಂತ ಹೇಳಿದೆ. ಇದು ಪ್ರಕರಣ ಬೇರೆ ಅಂತಲ್ಲ, ನಂದು ಮತ್ತೆ ನನ್ನ ಹೆಂಡತಿ ಮಾರೆ. ನನ್ನ ಹೆಂಡತಿ ಯಾರು ಗೊತ್ತಾಯ್ತಾ? ಸುಲೋಚನ. ಎಲ್ಲಿ ನೋಡು, ಆಮೇಲೆ ಜಾತಕ ಬಿಡಿಸುವುದಕ್ಕೆ ಹೇಳಿದ್ರು, ಬಿಡಿಸಿ ಅಂತ ಹೇಳಿದೆ. ಜಾತಕ ಬಿಡಿಸಿದ್ರು. ಓ 11ನೇ ಮನೆಯಲ್ಲಿ ಗುರು, 12ನೇ ಮನೆಯಲ್ಲಿ ಶುಕ್ರ, ಶನಿ ಮಾತ್ರ ಅಲ್ಲಿಲ್ಲ. ಏನಿದ ಇಲ್ಲ ಉಪ್ಪೂರಲ್ಲಿ ಬಾಡಿಗೆ ಮನೆಗೆ ಇತ್ತು. ಮನೆ ಅಂತ ಹೇಳಿದ್ರೆ ಇರುವ ಮನೆ ಅಲ್ವಾ, ಗ್ರಹಗತಿಗಳು ಇರುವ ಸ್ಥಾನ. ಬಾಡಿಗೆ ಮನೆ ಅದಲ್ಲ ಅಲ್ವಾ? ಆಮೇಲೆ ಇನ್ನೇನು ಹೇಳಿದ್ರು? ಆಮೇಲೆ ಹೇಳಿದ್ರು ಇವತ್ತು ಬಹಳ ಜಾಗೃತಿಯಲ್ಲಿರುವ ಹೆಂಡತಿಯಿಂದ ಹಲ್ಲು ಅಂತ ಹೇಳಿದ್ರು ಮರೆಯ. ನಿನ್ನ ಹೇಳ್ತಿದ್ದರೆ ನನಗೆ ಮತ್ತೆ ಪಕ್ಕ ಆತಿ ಹೇಗೆ ಬೇಕಿದ್ರು ಅಲ್ಲೇ ಆಗಲಿ. ಇವತ್ತು ನಾನು ನೋಡ್ತೇನೆ, ಯಾರು ಬೇಕಾದ್ರು ಅಲ್ಲೇ ಆಗಲಿ, ನಾನು ನೋಡ್ತೇನೆ. ನಿಮ್ಮದು ನಾನಲ್ಲ ಮರೆಯ. ನಾನು ಹೇಳಿ ಇಷ್ಟು ನೋಡಿದೆ ಹೆಂಡತಿಯಿಂದ ಹಲ್ಲೆ. ಹೌದಾ? ನಾನು ನೋಡ್ತಾ ಇದ್ದೆ. ನೀನ್ ಯಾರು ಸಂಸಾರ ನೋಡ್ತಾ ಇರ? ನೋಡ್ತೇನೆ. ಹೌದಾ? ನಿನ್ನೆಂತ ಹುಚ್ಚಿನ ಬೆಳೆಸ್ಕೊಂಡು ಬಂತ? ಅದೇ ಬಂತು. ನಿನ್ ಗಂಡ ನಾನು ಬ್ಯಾಂಕ್ ಹೇಳ್ಬೇಡ. ಸ್ವಾಮಿಗೆ ಕರುಣದಲ್ಲಿ ನೀನು ಮೊದಲು ಯಾವ ಮೇಳದಿದ್ದೆ? ಇದರಲ್ಲೇ ಗಟ್ಟಿ ಮಾಡ್ಕೊಂಡು ಕೆಲವು ವರ್ಷ ನಾನು ಹಾಗಾದ್ರೆ ಗೋಳಿಗಡ್ಡಿ ಮಾಡಿದ ಪ್ರೀತಿ ಶ್ರೀವೇಶ್ವರ ಕುಡದಲ್ಲಿ ಯಾವುದು ಹೊಟ್ಟಿ ಹಿಂಗೆ ದೇವಿಗೆ ಅಲ್ಲ ಬಿಡಿ ಬಿಡಿ. ಈ ಮಾತು ಸಹಜವಾಗಿಯಲಿ ಬುದ್ಧಿಯವ ಸಹಜವಾಗಿಯಲಿ ಪ್ರೇಮದೇ ಬಂದು ನಿಲ್ಲಿಸಿ. ಉಳ್ಳಾಡ್ತಿದ್ದು ಧೈರ್ಯದಲ್ಲಿ ಇಲ್ಲ. ಪ್ರೇಮ ಮಾತಾಡೆ ಉಳ್ಳಾಡಿ ಪ್ರೇಮ ಉಳ್ಳದೆ ನೋಡು ವೇಗದಲ್ಲಿ ನೋಡು ವೇಗದಲ್ಲಿ
ಸ್ವಾಮಿ ಸ್ವಾಮಿಗೆ ಕರುಣದಲ್ಲಿ ದೇವಿಗೆ ಜಪ ಮಾಡ ಎಲ್ಲಿರಲಿ ನಿಮ್ಮ ಸ್ವಾಮಿ ನಾನು ಅವನಿಂದ ಎತ್ತ ಮಾತಾಡುದು ನೀವು ನೀವೆಲ್ಲ ಸ್ವಾಮಿ ನಾನು ನೀವು ಮನೆಯಲ್ಲಿ ಮಾತ್ರ ಸ್ವಾಮಿ ಹಾಗಾದ್ರೆ ಇವ ಹಾಗಲ್ಲಪ್ಪ. ಲೋಕಕ್ಕೆ ಸ್ವಾಮಿ ಈಗ ಗೊತ್ತಾಯ್ತು. ಹಾ. ನಾನು ಮನೆಯಲ್ಲಿ ಸ್ವಾಮಿ, ಹಾ. ಇವ ಲೋಕ ಸ್ವಾಮಿ. ಲೋಕಕ್ಕೆ ಸ್ವಾಮಿ ಲೋಕನಾಥ ದಡ್ಡನಾಥ. ಆತ ನಿಮ್ಮ ಮುಸುಡು ಸ್ವಾಮಿ ಲಾಲಿಸ್ಬೇಕು ಅವಸರ ಕಡಿಬಿಡಿ ಕಂಡಾಂತರ ತಡಿ ಮರೆ. ಅಯ್ಯ ದೇವರ. ಅದು ನಂದು ಮರೆ, ನನ್ನ ಹೆಂಡತಿ ಅವಳ. ನಿನ್ನ ಹೆಂಡತಿ ಅದು ತೊಂದ್ರೆ ಅಂತ ನಿಂಗೆ ಯಾರು ತೊಂದ್ರೆ ಇಲ್ಲ ಮತ್ತೆ ಮತ್ ನನ್ನ ಹೆಂಡತಿ ಅಲ್ವಾ ಅವಳ. ಏನಾಯ್ತು ನೋಡಿಲ್ಲ, ತೊಂದ್ರೆ ಇಲ್ಲ. ಈಗ ನಾನು ಅವಳನ್ನು ಮದುವೆ ಆಗಿದ್ದೆ, ನಿನಗೆ ಅವಳು ತಂಗಿ. ತಂಗಿ, ಹಾ. ತಂಗಿಯನ್ನು ನನಗೆ ಮದುವೆ ಮಾಡಿಸಿಕೊಟ್ರೆ ಅಂತ ಆಗ್ತದೆ. ಬಂದರೋ ಭಾವ ಬಂದ. ಬಾವು ಬಂದ್ರ ಭಾವ ಬಿದ್ದ ಅವಲ್ಲಿ. ಅದಲ್ಲ ಬಾಮಾದೇವಿಯವರಿಗೆ ಸರಿ ಇಲ್ಲ ಈಗ ನಂದ ನೀನೇ ಹೇಳಿದೆಲ್ಲ ತಂಗಿ ಅಂತ ಅದಕ್ಕೆ ಯಾರು ಏನಂತ ಬೇಡ ಮತ್ತೆ. ಅಣ್ಣ ಇನ್ನೊಂದು ಭಾವದಿಂದ ಕೈ ಹಿಡಿದ್ರೆ ತಪ್ಪೇ ಆಯ್ತಾಯ್ತಾಯ್ತು. ಬಾಮಾದೇವಿಗೆ ಸರಿ ಇಲ್ಲ ಹೌದು ಅವರಿಗೆ ಸಿಹಿಯಾಗಿದ್ದಾರೆ ಈಗ ಅಯ್ಯೋ ದೇವರೇ, ಅವ್ರು ಬಿಸಿಯಾಗಿದ್ರ ಅದಕ್ಕೆ ಸುಲಭ ಉಪಾಯ ಉಂಟಲ್ಲ ಮನೆಯಲ್ಲಿ. ನೋಡು ಸುಲೋಚನ, ನೀವೆಲ್ಲ ಇಷ್ಟು ಜನ ಸಕ್ಕೇರಿದ್ದೀರಿ, ನಿಮ್ಮ ಕೈಗೆಂತ ಮಂಗಬಾಯಿ ಇದೆಯಾ? ನಿಮ್ಗಾಗಿದೆ ಎಲ್ಲ ಗಾಳಿ ಬಿಸ್ಲಿಕ್ಕೆ ಆಗುದಿಲ್ವಾ? ಗಾಳಿ ಬಿಸಿದ್ರೆ ಬಿಸಿದು ತಣ್ಣಗಾಗ್ತದೆ. ಅಯ್ಯೋ ಅದಲ್ಲಪ್ಪ. ಮತ್ತೆ ತಾಪ ತಾಪ ತಾಪವ ಇಲ್ಲ, ಅಡಿಕೆ ಮರ ಉಂಟಾ? ಅದ್ರದ್ದು ಒಂದು ಹಾಳೆ ಉಂಟಲ್ಲ, ಅದನ್ನು ತರುವುದು. ಗ್ರಾಮೀಣ ಭಾಷೆಯಲ್ಲಿ ಹೇಳುವುದಾದ್ರೆ ಮಂಡಿ ಹಾಳೆ ಅಂತಾರೆ. ಅದನ್ನೆಲ್ಲ ಸರಿಯಾಗಿ ಕತ್ತರಿಸಿ ಅವರಿಗೆ ಎಷ್ಟು ಬೇಕು ಅಷ್ಟನ್ನು ಮಾಡಿಟ್ಟು ಆಮೇಲೆ ಎಣ್ಣೆ ಹಾಕ್ಬೇಕು. ಎಂತ ತಾಪ ಇದ್ರು ತಲೆ ಮೇಲೆ ಇಟ್ಟು ಹೋಗ್ತದೆ. ಒಂದು ವೇಳೆ ಕಡಿಮೆ ಆಯ್ತು ಅದಕ್ಕೂ ಕಡಿಮೆ ಆಗಿಲ್ಲ ಬರ್ಬೇಕಾಗ್ತದೆ. ಇದು ಬಸ್ತಿದ್ದರು ಸರಿ ಚೆಂಚು ಅದನ್ನ ತಲೆ ಹಾಕುದು. ಎಂತ ಇತ್ತು ಅದಕ್ಕೂ ಕಡಿಮೆ ಆಯ್ತು ಅದಕ್ಕೂ ಕಡಿಮೆ, ಅದಕ್ಕೂ ಕಡಿಮೆ ಆಯ್ತು ಅದಕ್ಕೂ ಕಡಿಮೆ ಆಗುದಿಲ್ಲ. ಸುಲಭ ಉಂಟು. ಬಾವಿ ಕಟ್ಟೆ ಹತ್ರ ಹೋಗು, ಕರ್ಕೊಂಡು ಹೋಗು, ಬಾವಿ ಕಟ್ಟೆ ಹತ್ರ ಕೂಡಿಸೋದು. ಹೀಗೆ ಒಂದು 48 ಪಡ್ಪಾರ, 48 ಒಂದು ಮಂಡಲ. ಹೀಗೆ ಎತ್ತುದು, ಪುಸ್ತಕ ಹೀಗೆ ಹಾಕುದು, ಹೀಗೆ ಎತ್ತುದು, ಪುಸ್ತಕ ಹೀಗೆ ಹಾಕುದು, ಹೀಗೆ ಎತ್ತುದು, ಪುಸ್ತಕ ಹೀಗೆ ಹಾಕುದು. ಕಾಲ ನಿಂತಿದೆ ಬೆಳವರಿಗಲ್ಲ. ಕೇಳಿದಪ್ಪ ಅದಕ್ಕೂ ಕಡಿಮೆ ಆಯ್ತು ಅದಕ್ಕೂ ಕಡಿಮೆ ಆಗಿ ಶಾಶ್ವತ ಪರಿಹಾರ ಉಂಟು. ಒಂದು ಕಲ್ಲನ್ನು ಕಟ್ಟುವುದು. ಕಲ್ಲನ್ನು ಕಟ್ಟೋದು ಇಲ್ಲಿ ನದಿ ಉಂಟು ನೋಡು, ನದಿ ಎಲ್ಲೆಲ್ಲ ಇಲ್ಲಿ ಹೇರುವುದಲ್ಲ ಉಂಟು. ಆ ನದಿ ತಗೊಂಡು ಗುಳುಮ್ಮ ಹಾಕುದು, ಶಾಶ್ವತ ಪರಿಹಾರ. ಹಾಗೆ ಆಗ್ತದ ಆ ಕಲ್ಲು ಹಾಕಿ ಕಲ್ಲು ಕಟ್ಟಿ ಹಾಕು. ಅವಳು ನನ್ನ ಹೆಂಡತಿ ಏನ ನನ್ನ ಹೆಂಡತಿಗೆ 50 ಕಲ್ಲು ಹಾಕಿದ್ರು ಎದ್ದು ಬರ್ತಾನೆ. ನಿನ್ನ ಹೆಂಡತಿಯಲ್ಲ ಅಯ್ಯೋ ಅದಲ್ಲ ಕೂದಲೆಲ್ಲ ಕೆದರ್ಕೊಂಡಿದ್ದಾರೆ ಈಗ ಇದು ಬಹಳ ಸಮಸ್ಯೆ ಉಂಟು. ಏನು ಅವರಿಗೆ ಮಂಡೆ ಹೇನಾಗಿರ್ಬೇಕು. ಅದಾದ್ರೆ ಈ ಕೆಲ ಹೆಂಗಸರಿಗೆ ಮಂಡೆ ಹೇನಾದಾಗ ಅದು ಇಲ್ಲಿಂದ ಈವರೆಗೆ ಬರ್ತದೆ. ಇಲ್ಲಿಂದ ಮತ್ತೆ ಕೆಳಗೆ ಬರುವುದಿಲ್ಲ. ಅದೇ ಇಲ್ಲೊಂದು ಕೆಂಪು ಸೂಚನೆ ಉಂಟಲ್ಲ, ಮತ್ತೆ ತಿರುಗಿ ಹಿಂದೆ ಹೋಗು. ಮಂಡೆ ಏನಲ್ಲ ಯಾರಲ್ಲಿಯೂ ಮಾತಾಡುದಿಲ್ಲ ಮೌನವ್ರತ. ಯಾರು ಮಾವ ಯಾರು ಮೌನವ್ರತ ಮೌನವ್ರತ. ಅವರಿಗೆ ಸಿಟ್ಟು ಚಿತ್ತ ಹೌದು ಕಣ್ಣೆಲ್ಲ ಕೆಂಪಾಗಿದೆ ಅದು ಇದಾಗಿದೆ ಮನೆ. ಯಾವುದು? ಕೋಳಿ ಕಣ್ಣು. ಅದಾದ್ರೆ ಸ್ವಲ್ಪ ಉಂಟು. ಈ ಕೊತ್ತಂಬರಿ ಉಂಟಲ್ಲ, ಅದನ್ನು ಸರಿಯಾಗಿ ನೆನೆಸಿಟ್ಟು ಒಂದು 3-4 ದಿವಸ ಬಿಡ್ಬೇಕು. ಆಮೇಲೆ ಅದರಿಂದ ಪಟಕು ಬೀಳ್ತದೆ ನೀರು. ಆ ಪಟಕು ಬಿದ್ದದ್ದು ಚಕ 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 ಕಣ್ಣಿಗೆ ಹಾಕಿ ಚಕ 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 ಬಿದ್ದದ್ದು ಹೇಗೆ ಪಟಕು ಕಣ್ಣಿ ಬಿಡುದು ಹೇಗೆ ಚಕ ಈಗ ಬಿದ್ದದ್ದು ಪಡ್ಕೊಳ್ತು ಪಟಕು ಬಿಡುವಾಗ ಚಕ ಚಕ. ಅಚ್ಚಾಯ್ತಾ ಇಲ್ಲ, ಅದು ಶಬ್ದ ಹಾಗೆ ಮಾಡಿದ್ರೆ ಸುಲಭ ಹೋಗ್ಬೇಕು. ಅದಲ್ಲ ಅವರು ಶೋಕಾಗಾರವನ್ನು ಸೇರಿದ್ದಾರೆ ಒಂದು ಕೆಲಸ ಮಾಡಿ, ಕೊಟ್ಟಿಗೆ ಎಷ್ಟು ಬೇಕು ಸುಟ್ಟು ಬಿಡು. ಸಮರ್ಪಣದಲ್ಲಿ ಶೋಕಾಗಾರ ಮತ್ತೆ ಶೋಕಾಗಾರದಲ್ಲಿದ್ದಾರೆ. ಅಷ್ಟು ಮಾತ್ರ ಅಲ್ಲ ಬಟ್ಟೆ ಎಲ್ಲ ಬಿಸಾಕಿದ್ದಾರೆ. ಬಟ್ಟೆಯನ್ನು ಬಿಸಾಕಿದ್ರ? ಹೌದು. ಬಾರ ಕೃಷ್ಣ ನೋಡ್ಕೊ ಬಾ. ಈಗ ಅಡ್ಡಿಲ್ಲ, ಇವ್ನು ಚುಕ್ಕಾದೆ. ನೀನಂತೇಳಿ ಆಯ್ತಾಯ್ತು. ಅವರಿಗೆ ಕೋಪ ಬಂತೆ, ತಾಪ ಬಂತೆ, ಪ್ರೇಮ ಇದ್ದದ್ದು ಹೌದು ಅಂತಾದ್ರೆ ನೀವು ಬಂದು ನೋಡ್ಬೇಕಂತೆ. ಪ್ರೇಮ ಇದ್ದದ್ರೆ ಹೌದಾದ್ರೆ ಬಂದು ನೋಡ್ಬೇಕು
ಯೋಚನೆ ಮಾಡ್ತಾರೆ. ಸರಿ. ನೀವು ಮುಂದೊಂದು ನೀವು ಎಲ್ಲಿಗೆ ನಾನು ಆಯ್ತಾಯ್ತು. ಅಣ್ಣ ನೀ ಮುಂದೆ ಹೋದ್ರೆ ಅವಳು ಹಿಂದ ಅಲ್ಲ 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 ನಾ ಮುಂದೆ ಅವ್ರ ಹಿಂದೆ ಹಿಂದೆ ನಾನೆಂತ ಬೊಜ್ಜಿ ಕರ್ಕೊಂಡ್ತಾ ಇದ್ದೀವಿ. ಅಲ್ಲ ಮರೆಯ ಅವಳು ಮುಂದೆ ಹೋಗುದಾ ನೀ ಹಿಂದೆ ಹೋಗುದಾ ನಾನೆಂತ ಮತ್ತೆ ಆಗಲ್ವಾ ಮತ್ತೆ ನೀ ಮುಂದೆ ಹೋಗು, ಹಿಂದಿಂದ ನಾ ಬರ್ತೇನೆ ಅಂತ ಹೆಂಡತಿ ಸುಧಾರಿಸುವುದಕ್ಕೆ. ನಿನ್ನ ಹೆಂಡತಿ ಇಂದ ಮನೆಗೆ ಹೋಗಿ ಮಗುವಿಗೆ ಹಾಲು ಕುಡಿಸಿದ್ರೆ ಕುಡಿಸಿದ್ರಾ? ಯಾರು? ನೀವೇ. ವಿನಯ, ಎಂತ ಸಮಸ್ಯೆ ಏನ ಮನೆಗೆ ಹೋಗಿ ಮಗುವಿಗೆ ಹಾಲು ಕುಡಿಸ್ಬೇಕಲ್ಲ ಏನೋ ನಿಮ್ಮ ಅನುಕೂಲ ನೋಡು. ಅಲ್ಲ ಅಣ್ಣ ಏನು ನಾ ಹೇಳಿದ ಹಾಗ. ಇಲ್ಲ ಒಲೆ ಮೇಲೆ ಬಿಸಿ ಮಾಡಿದ ಹಾಲುಂಟು, ಹೋಗಿ ಮಗುವಿಗೆ ಕುಡಿಸಿ ಅಂತ ಹೇಳಿದ್ರೆ ಕುಡಿಸಿದ್ರಾ? ನಿನ್ನ ಅವನಿಗೆ ಎತ್ತಿ ಬಿಟ್ಟಿದ್ಯಾ? ನಿಮ್ಗೆ ಹೇಳ್ತಾನೆ ನಿಮ್ಮ ಮಗು ಹುಡುಗ. ಮಾತಾಡಿ. ಎಂತಾಯ್ತ ನಿನಗೆ ಅಧಿಕ ಪ್ರಸಂಗಿ, ಏನು ಈ ಪ್ರಸಂಗ ಇಷ್ಟು ಆಗುವುದಕ್ಕೆ ಕಾರಣ ನೀನೆ. ಎಂತಾಯ್ತಾ ಅಲ್ಲದೆ ಇದ್ದೆ ಹ್ಮ್ ಅಂದು ನಾರದರು ನಾನಿದ್ದಲ್ಲಿಗೆ ಬಂದದ್ದು. ಹೌದು ಪಾರಿಜಾತದ ಹೂವನ್ನು ನನಗೆ ಕೊಟ್ಟಿದ್ದು. ಸರಿ ನಾನು ಅದನ್ನ ರುಕ್ಮಿಣಿಗೆ ಮುಡಿಸಿ, ಸರಿ ಮುಡಿಸಿದ ನನಗೆ, ಹಾ. ಮುಡಿಸಿಕೊಂಡ ರುಕ್ಮಿಣಿಗೆ ಕೊಟ್ಟ ನಾರದರಿಗೆ ಹಾ. ಬಿಟ್ಟರೆ ನಿನಗೆ ಮಾತ್ರ ಗೊತ್ತಿರುವುದು. ಹೌದು ಆಮೇಲೆ ಗೊತ್ತಾದದ್ದೇ. ಒಂದು ನೀನು ಹೇಳಿದ್ಯಲ್ವಾ ನೋಡು ನಿನ್ನ ಬಾಯಲ್ಲಿ ಯಾವ ವಿಷಯವೂ ನಿಲ್ಲುವುದಿಲ್ಲ. ನೀನ್ ಈ ಪ್ರಚಾರ ಮಾಡಬಾರ್ದು. ನೀ ಮನೆ ಹೋಗುದಿತ್ತು ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ಹೋಗ್ಬೇಕಂತ ಹೇಳ್ತಿಯಲ್ಲ, ಅದೇ ಪ್ರಕಾರದಲ್ಲಿ ನಾ ಮನೆ ಹೋದೆ. ನಾ ಮನೆ ಹೋಗುವಾಗ ನನ್ನ ಹೆಂಡತಿದೊಂದು ಕ್ರಮ ಉಂಟು ಮನೆ. ಏನು? ಗಂಡೆ ಎಷ್ಟೊತ್ತಿಗೆ ಬರ್ತಾನೆ ಅಂತ ಬಾಗಿಲಲ್ಲಿ ನಿಂತು ಒಂದು ಬಡ್ಕೊಂಡು ನೀರಿಟ್ಕೊಂಡು ನಿಲ್ಲುವುದು. ಇದೇ ಹೇಳ್ತೀಯ? ಇದು ಹೆಂಡತಿ ಮನೆಯಲ್ಲಿ ನಾನು ಭಯಂಕರ. ನಾನು ಹೌದಾ? ಓಣೆಯಲ್ಲಿ ನಾವು ಅವಳು ಹೊಡೆಯುವುದು, ನಾ ಸಾಕಬೇಕಂತ ಹೇಳುದು. ಅವಳು ನೋಡಿದ್ದು ನೀ ಸಾಕಬೇಕೆ ಕೇಳು. ನೋಡ್ದೆ ಇತ್ತು. ಪ್ರಚಾರದಲ್ಲಿ ಹಾಗಿರ್ಬೇಕಲ್ಲ. ಹಾಗಾಗಿ ಒಳಗಡೆ ಹೋದಾಕ್ಷಣ ಒಬ್ಬ ತೆಂಗಿನ ಮರದ ಹತ್ರ ಕರ್ಕೊಂಡು ಹೋಗುದು, ಕೈ ಕಾಲು ಚಂದ ಮಾಡಿ ತೊಳೆಯುವುದು ನಂದು. ಆಮೇಲೆ ಅದೇ ತೀರ್ಥ ಅಂತ ಸ್ವೀಕಾರ ಮಾಡುದು. ಈ ಕಾಲ ಹೌದು, ಇದು ಅವಳಿ ಬಾಚಿಕೆ. ಆಮೇಲೆ ಒಳಗೆ ಕರ್ಕೊಂಡು ಹೋಗಿ ಒಂದು ಮಣೆ ಹಾಕಿ ಒಂದಿಷ್ಟುದ್ದ ಬಾಳೆಲೆ ಹಾಕಿ ಆವತ್ತಿನ ಅಡುಗೆ ಎಲ್ಲ ಹಾಕಿ ಊಟ ಮಾಡಿ ಅಂತ ಹೇಳುದು. ಆಮೇಲೆ ಒಂದು ಮತ್ತೆ ಹೇಳಿದ್ರು, ಬಾಯಿ ಬಿಡಿ ಊಟ ಮಾಡಿ ಅಂತ ಹೇಳಿದ್ರು. ಊಟ ಒಳಗೆ ಹೋಯ್ತು, ವಿಷಯ ಹೊರಗೆ ಬಂತು. ಬೇಕಂತ ಹೇಳಿಲ್ಲ ನಾನು. ಅಂತೂ ವಿಚಾರ ಬಾಮೆಗೆ ಗೊತ್ತಾಯ್ತು, ಬಾಮೆಗೆ ಸಿಟ್ಟು ಬಂತು ಅಂತ. ಅದು ತಲೆಬಿಸಿ ಮಾಡ್ಕೊಳ್ಳೋದು ಬೇಡ. ಎಂತದ್ದು ಹೆಂಡತಿ ಸಿಟ್ಟು ಮಾಡೋದು ಇದು ಹೊಸ್ತ ಅಲ್ಲಪ್ಪ. ಅಲ್ವೇ ಅಲ್ಲ? ಅಲ್ಲ ಮತ್ತೆ ಅವಳು ಸಿಟ್ಟು ಮಾಡಿದಾಗ ಸುಧಾರಿಸೋದು ನಮಗೆ ಕಷ್ಟವಾ? ಹೌದು, ಇಲ್ಲ, ಇಲ್ಲ. ಹೆಂಡತಿ ಮನೆ ಹೋಗಿ ಬರ್ತೇನೆ. ಆದ್ರೂ ನಾನು ಬರ್ಬೇಕು ಮರೆಯ. ಯಾಕೆ? ಮನಸ್ಸಿಗೆ ಬಹಳ ನೋವಾಗ್ತಾ ಉಂಟು. ಯಾವ ವಿಷಯದಲ್ಲಿ? ಪ್ರಪಂಚದಲ್ಲಿ ಗಂಡು ಗಂಡನ್ನು ಇಟ್ಕೊಳ್ತಾರ ನೋಡಿದ್ದೇವೆ. ನಾನು ನೋಡಿದ್ಯಲ್ಲ. ಈ ಹೆಣ್ಣನ್ನು ಇಟ್ಕೊಳ್ಳುವುದಿಲ್ಲ. ಆದ್ರೂ ನೋಡಿದ್ದೆ ನೀನು. ಅದು ನೋಡ್ಲಿ. ನಮ್ಮ ದೌರ್ಭಾಗ್ಯವೇ ಸರಿ ಇಲ್ಲ ಮರೆ. ಏನಾಯ್ತು? ನಿನ್ನ ಹೆಂಡತಿ ನನ್ನ ಹೆಂಡತಿ ಇಟ್ಕೊಂಡಿದ್ಲಲ್ಲ ಮರೆ. ಎಂತ ಹೇಳುದ? ಕೆಲಸಕ್ಕೆ ಅದನ್ನು ಮೊದಲೇ ಇರಬೇಕು. ಯಾವುದೇ ವಿಷಯ ಸಿಗ್ಲಿಲ್ಲ, ಹಾಗೆ ಬಿಟ್ಟೆ. ಹಾಗಾಗಿ ಈಗ ನನ್ನೊಟ್ಟಿಗೆ ನೀವು ಬಂದ್ರೆ ಸ್ವಾಮಿ ಕಾರ್ಯ ಸಹಕಾರ್ಯ ಎರಡು ಹೋಗುವ. ಹೇಳಿ ಹೋಗು. ಎಂದಾಯ್ತಾ? ಇದು ನನ್ನ ಹೆಂಡತಿ ಮನೆ ಹೌದಲ್ಲ? ಹೌದು ಮರೆ, ಅದೇ ಅನುಮಾನ ಬರ್ತಾ ಉಂಟು ನನಗೆ. ನನ್ನ ಹೆಂಡತಿ ಮನೆ ಅವ್ರು ದೂರ ದೂರ ಹೌದು. ಸತ್ಯಭಾಮ ನಿಲಯ ಉಂಟು. ಹೌದೇ ನೀಲಯ. ನೀಲಯ ಅಲ್ವಾ? ನಿಲಯ. ನಿಲಯ. ಅದ್ರ ಪರಿಸ್ಥಿತಿ ಯಾಕೆ ಹೀಗಾಯ್ತು ಅಂತ ಗೊತ್ತಾಗಲಿಲ್ಲ. ಎಂತಾಯ್ತು ಮರೆಯ? ಈ ಮನೆ ಅಂಗಳ ನೋಡಿದ್ರೆ ಈಗ ಹೌದು, ಇದು ಹೆಂಗಸರಿದ್ದು ಮನೆ. ಹೌದಾ? ಇದು ಸಂಸಾರಯುತ, ಸಂಸ್ಕಾರಯುತ ಹೆಣ್ಣು ಮಕ್ಕಳು ಇರುವುದು ಈಗ. ಹೀಗೆ ಪ್ರತಿನಿತ್ಯ ಮುಂಜಾನೆ ಬೇಗ ಎದ್ದು ಎದ್ದು ಕಸ ಗುಡಿಸಿ ಕಸ ಗುಡಿಸಿ ಅಂಗಳಕ್ಕೆ ಸಗಣಿ ಹಾಕಿ ಸಾರಿಸಿ ಹೌದು ಚಂದ ಮಾಡಿ ರಂಗೋಲಿ ಇಟ್ಟು ಮನೆಯಲ್ಲಿ ತುಳಸಿ ಕಟ್ಟಿದ್ರೆ ಅದಕ್ಕೊಂದು ಪೂಜೆ ಮಾಡೋದು. ಇದೆಲ್ಲ ಕ್ರಮ, ಕ್ರಮ. ಹೆಂಗಸರ ಕ್ರಮ. ಆದ್ರೆ ಇಲ್ಲಿ ನೋಡು, ಒದ್ದಿರ್ಲಿ ಮರೆ. ನಿನ್ನ ಹೆಂಡತಿ ಮಾಡೋದು ಬೇಡ. ನನ್ನ ಹೆಂಡತಿ ಇದ್ಲು. ಹೌದಾ? ಹೌದು. 3 ಹೊತ್ತು ಸರಿ ತಗೊಳ್ತಾಳೆ. ಅಂಗಳದಲ್ಲಿ ಒಂದು ಸೊನ್ನೆ ಹಾಕ್ಲಿಕ್ಕೆ ಆಗುದಿಲ್ಲ ನೋಡಿ. 3 ಹೊತ್ತು ಸರಿ ತಗೊಳ್ತಾಳೆ. ಅಂಗಳದಲ್ಲಿ ಒಂದು ಸೊನ್ನೆ ಹಾಕ್ಲಿಕ್ಕೆ 3 ಹೊತ್ತು ತಿಂದು ದೇಹ ಸರಿ ಬೆಳೆಸ್ಕೊಂಡಿದ್ದಾಳೆ. ಹೌದು. ಸಗಣಿ ಹಾಕಿ ಸಾರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದೇನೆ. ನನಗೂ ಅದೇ ಆಲೋಚನೆ ಆಗುತ್ತೆ. ಅದೇ ಇಲ್ಲಿ ಬಿಡು, ಇದನ್ನು ನೋಡಿದಾಗ ನನಗೊಂದು ಅರ್ಥ ಆಯ್ತು. ಏನು? ಬಹುಶಃ ಮನೆ ಒಳಗಿದ್ದವರು ಹೊರಗೆ ಬಂದ್ರೆ ಕೆಲವು ದಿನ ಆಯ್ತು. ಕೆಲಸ ಮಾಡುವ ಹೋಗ. ಮನೆ ಬಾಗಿಲಾಕಿದೆಯಲ್ಲ ಮರೆಯ. ಯಾವತ್ತು ನಾನು ಮನೆಗೆ ಬಂದಾಗ ಬಾಗಿಲಲ್ಲಿ ನಿಂತು ಕಾಯುವವಳು ಭಾಮ. ಹೌದು. ಇನ್ನು ಹಾಗಲ್ಲ, ಮನೆ ಬಾಗಿಲು ಹಾಕಿದ್ದು ಏನಿರ್ಬೋದು? ಏನೇ ಇರಲಿ
ಬಾಗ್ ಮಾಡ್ಕೊಳ್ಳಿ ಹೋಗು ಮತ್ತೆ. ತಲೆ ಬಿಸಿ ಮಾಡ್ಕೊಡ್ಬೇಕು. ನಿನಗೆ ತಲೆ ಬಿಸಿ ಇಲ್ಲ, ಯಾಕೆ ಯಾಕೆ? ನನ್ನ ಹೆಂಡತಿ ಮನೆ ಹಾ. ಬಾಗಿಲು ಮಾಡಿದ್ರೆ ನಾಳೆ ದಿನ ಖರ್ಚು ನನ್ನ ತಲೆ ಮೇಲೆ ಬರ್ತದೆ ಬಿಟ್ಟು ನಿನ್ನ ತಲೆ ಮೇಲೆ ಬರುದಿಲ್ಲ. ಹಾಗಾಗಿ ಬಾಗಿಲಿಗೆ ಮಾತ್ರ ಏನೂ ಆಗಬಾರ್ದು, ಬಾಗಿಲಿಗೆ ಒಳಗಿದ್ದವ್ರು ಹೊರಗೆ ಬರ್ಬೇಕು. ಇಷ್ಟೇ ಅಲ್ವಾ? ಅದಕ್ಕೆ ಸ್ವಲ್ಪ ಉಪಾಯ ಉಂಟು. ಏನು? ನೀನೊಂದು ಬೆಂಕಿ ಹಿಡ್ಕೊ, ನಾನೊಂದು ಬೆಂಕಿ ಹಿಡ್ಕೊಳ್ತೀನಿ. ನೀ ಮನೆ ಮುಂದೆ ಬೆಂಕಿ ಕೊಡು, ನಾನು ಮನೆ ಹಿಂದೆ ಬೆಂಕಿ ಕೊಡ್ತೀನಿ. ಎಂತವ್ರು ಒಳಗಿದ್ರು ಹೊರಗೆ ಬರ್ಬೇಕು. ಅಲ್ಲ, ಇಡೀ ಮನೆ ಸುತ್ತೋದು ಬಾಗಿಲಿಗೆ ಏನು ಸಮಸ್ಯೆ ಆಗುದಿಲ್ಲ. ಬಾಗಿಲಿಗೆ ಮಾತ್ರ ಎಂತದ್ದು ಇಲ್ಲ ಇದು ಉಪಾಯ ನಿನ್ನ ತಲೆ ಮೇಲೆ ಮಾತ್ರ ಬರುದು. ಹೌದೌದು. ಇದು ಎಲ್ಲದೂ ಮಾಡಿದಂತ ಒಂದ್ ದಿವಸ ಈ ಬೇಸಿಗೆಯಲ್ಲಿ ಗದ್ದೆ ಎಲ್ಲ ಕೊಯ್ದು ಹುಲ್ಲನ್ನೆಲ್ಲ ರಾಶಿ ಮಾಡಿ ಅದಕ್ಕೆ ಈ ಕೆರೆ ಹಾವು ಉಂಟಲ್ಲ, ಇಲ್ಲಿ ಕೆರೆ ಹಾವು ಹುಟ್ಟಿ ಹಸುವೊಳಗೆ ಬಂದು ತನಗೆ ಹಾಕ್ಬೇಕಂತ ಇಲ್ಲಿ ಎಲ್ಲ ಕೇರೆ ಹಾವು ಓಡಿಸ್ಕೊಂಡು ಆವಾಗ ಬಹಳ ಮಂಡ್ಯ ವಿಷಯ ಆಯ್ತು. ಆ ಹುಲ್ಲೆಲ್ಲ ತುಂಡು ತುಂಡು ಮಾಡಿ ಹಾಕಿದ್ದಾರೆ. ಆವಾಗ ಇದ್ರಿ ಸಿಕ್ಕಿದ್ರೆ ಯಾರು? ದಿನೇಶ್ ಹಂಗ್ ಸಿಕ್ಕಿದ್ರು. ನಮ್ಮನೆ ಹುಲ್ಲು ಪೂರ್ಣ ಹೋಯ್ತು, ಎಂತ ಉಪಾಯವನ್ನು ಹೇಳಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಉಪಾಯ ಉಂಟು. ನೀನೇನು ಮಂಡ್ಯ ವಿಷಯ ಮಾಡ್ಕೊಳ್ಬೇಡ, ಹುಲ್ಲು ಪುತ್ರಿಗೆ ಬೆಂಕಿ ಕೊಡ ಅಂತ ಹೇಳಿ ಹೊಡ್ಯಾ? ಹೊಟ್ಟೆ ಈಗ ಗೊತ್ತಾಯ್ತಾನೆ. ಇಲ್ಲಿ ಮತ್ತೆ ಹಾವು ಅಲ್ಲೇ ಸತ್ತೋಗಿರ್ಬೇಕು. ಈ ಸುಟ್ಟು ಕೆರಕಲು ಇಲ್ಲ, ನಮ್ಮನೆ ಹುಲ್ಲು ಸರ್ವನಾಶ ಆಗಿಬಿಟ್ರೆ ಹೋಗಿ ಅಂತ ಇಲ್ಲಿ ಬೆಂಕಿ ಕೊಟ್ಟು ಮನೆ ಒಳಗಿದ್ದವ್ರು ಹೊರಗೆ ಬರ್ತಾರೆ. ನನ್ನ ಮನೆ ಮತ್ತೆ ನನ್ನ ಹೆಂಡತಿ ಮಾತ್ರ ಇರುದಲ್ಲ, ನಿನ್ನ ಹೆಂಡತಿ ಇದ್ದಾರೆ. ಹೌದೌದು. ಬಾಗಿಲ ಹಾಕಿದ್ದಾರೆ. ಯಾಕೆ? ಯಾಕೆ? ಬಂದವರು ನಾವು ಯಾರು ಎನ್ನುವುದು ಅವರಿಗೆ ಗೊತ್ತಿಲ್ಲ. ನಾವು ಬಂದಿದ್ದೇವೆ ಎನ್ನುವ ಹಾಗೆ ಹೇಳಿದ್ರೆ ಹೇಗೆ? ಅದಾದ್ರೆ ಬಹಳ ಒಳ್ಳೆಯದು. ಓ ನನ್ನ ಚಿನ್ನ, ಓ ನನ್ನ ಪೆದ್ದು, ಓ ನನ್ನ ಮುದ್ದು, ಓ ನನ್ನ ಸುಲೋಚನ, ಓ ನನ್ನ ರನ್ನ, ಓ ನನ್ನ ಹಿತ್ತಾಳಿ, ಓ ನನ್ನ ವಜ್ರ, ಓ ನನ್ನ ಕಬ್ಬಿಣ. ಎಂತದ್ದು? ನಮ್ದೆಲ್ಲ ಕಬ್ಬಿಣವೇ ಮರೆ. ಓ ನನ್ನ ಮುದ್ದು ಬಂಗಾರ, ಓ ನನ್ನ ಮಗ. ಅಮ್ಮ ಯಾವತ್ತು ನಾನು ಬಂದಾಗ ಬಾಗಿಲಲ್ಲಿ ನಿಂತು ಕಾಯೋಳು. ಹೌದು. ಆದ್ರೆ ಇನ್ನು ಹಾಗಲ್ಲ. ಮನೆ ಒಳಗಡೆ ಸೇರಿದ್ದೀಯ, ಒಂದು ಮಾತಾಡುವುದಿಲ್ಲ. ಹೌದು. ಮೌನವತದಲ್ಲಿ ನೀನಿದ್ದೀಯ. ಸರಿ. ಯಾಕೆ ಸಿಟ್ಟು ಈ ರೀತಿಯಲ್ಲಿ ಒತ್ತಡ ಯಾಕೆ ಅನ್ನೋದು ನನಗೆ ಅರ್ಥ ಆಗುದಿಲ್ಲ. ಮಾಮ ಇದು ಸರಿಯಲ್ಲ. ಬಾಗಿಲು ತೆರೆ. ಬಂದವ ಬೇರೆ ಯಾರು ಅಲ್ಲ, ಅದೇ ನಾನು ಬಂದಿದ್ದೇನೆ. ಬಾಗಿಲು ತೆರೆ ಮಾಮ. ಕಿಸಿಯ ನಿನ್ನ ಹೆಂಡತಿಗೆ ನಾನೊಂದು ಅಗಾರವಾದ ಪ್ರೀತಿ. ಎಷ್ಟೊತ್ತಿಗೆ ಸೇವೆ ಮಾಡ್ತಾ ಇರುವ. ಹೌದೌದೌದು. ಈಗ ನಾನು ಕಲಿತೆ. ಈಗ ನೋಡ, ಹೂ ಹಾಕಿ ಹಾಕ್ತಾರೆ. ಓ ಸತ್ಯನೇ, ಓ ಸತ್ಯನೇ, ಸತ್ಯನೇ ಕೆಲಸ ಮಾಡ್ತಿದ್ದೆ. ಎಮ್ಮೆ ಸತ್ತೋದು. ಓ ಇಲ್ಲೇ ಹೊಂಡ ತೆಗಿ. ಅದು ಅಲ್ಲ, ಇವತ್ತು ಹೊಂಡ ತೆಗೆದು ಹುತ್ತಾಕೋದು ಮರ. ಸ್ಥಳ ಯಾರು ಬೇಕಲ್ಲ, ಕೇಳ್ತು ಒಮ್ಮೆ. ಇಲ್ಲ ಹುಡುಕಿ ಹೋಗ್ಬೇಡ.
ಓ ಇದು ಸತ್ಯಭಾಮ ಅಮ್ಮನವರು. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಬಂದಿದ್ದೇನೆ ಬಾಗಿಲು ತೆರೆದು ನಾನು ಬಂದಿದ್ದೇನೆ. ಯಾರೋ ನಾನು ಬಂದಿದ್ದಾರಂತಮ್ಮ. ಅಲ್ಲ ವಿಲಾಸ ನಿಲ್ಲದವರೆಲ್ಲ ಹೇಳಿದ ತಕ್ಷಣ ಬೈತ ಜನವೇ ಅಲ್ವಾ? ಈಗ ಬೇಡವರಿಗೆ ಸೋಮವಾರ ಅಂತಿರೋದಿಲ್ಲ, ಶನಿವಾರ ಅಂತಿರೋದಿಲ್ಲ, ಅವ್ರ ಕಾಡುವಂತಿರೋದಿಲ್ಲ, ನಾಡುವಂತಿರೋದಿಲ್ಲ. ಮತ್ತೆ ಇಟ್ಕೊಂಡು ಬಂದೇ ಬಿಟ್ರಲ್ವಾ? ಅದೇ ಮುಂದಾಗಿ ಕೇಳು. ಇಲ್ಲಿ ನಿಮಗೆ ಮಾಡ್ಲಿಕ್ಕೆ ಏನಿಲ್ಲ, ಮುಂದಾಗಿ ನನ್ನ ಹೆಂಡತಿ ವಾಹನದಲ್ಲೇ ಇದ್ದಿದ್ದು. ಹೌದಾ? ಹೌದು. ಮುಂದಿದ್ದವ್ರು ಹಿಂದೋಗಿ ಇವ್ರ ಅಪ್ಪ ಮತ್ತು ಅದೇ ಮಾಡ್ಕೊಂಡಿದ್ರು. ಅಪ್ಪ ಶಾಪ. ಹೌದಾ? ಅದು ಒಂದ ಎಂತದ್ದು? ನಿನ್ನೊಟ್ಟಿಗೆ ಬಂದು ನಾನೊಬ್ಬ ಬೇಡುವ ಆದ್ಮೇಲೆ ಇವತ್ತು ನಿನ್ನ ಹೆಂಡತಿ ಮನೆ ಅಲ್ಲ ಮರೆಯ. ನಾನು ಬೇಡುವನ ಆಗಲ್ವ ನಾನು ಹಾಗಾದಲ್ಲ ಅಂತ ಹೇಳುವುದು. ಹೌದಾ? ಹೌದು. ಅದು ಒಂದು ಇದು ಅವರು ಹೇಳಿದ್ದಲ್ಲ, ಇದು ನಾವು ಹೇಳಿಸಿಕೊಂಡಿ. ಹೌದೌದು. ಯಾಕೆ ಅವರು ನಿದ್ದೆಗಣ್ಣಲ್ಲಿದ್ದಾರೆ. ಬಂದ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಅವರಿಗೆ ಅರ್ಥ ಆಗ್ತದ? ಸತ್ಯವು ಈಗ ಬಿಡಿಸಿ ಹೇಳಿ ಅವ್ರಿಗೆ ಅರ್ಥ ಆಗುವಾಗ ನಮ್ಮ ಪರಿಚಯ ಸರಿ ಆಗ್ಬೇಕು ಅಂತಾದ್ರೆ ಒಂದು ಕೆಲಸ ಮಾಡುವ. ಎಂತದ್ದು? ನಮಗೇನು ಕಡಿಮೆ ಬಿರುದು ಬಂದಿದ್ಯಾ? ಅಯ್ಯೋ ಬಹಳಷ್ಟು ಬಿರುದು ಬಂದಿದೆ. ಎಷ್ಟು ಹೆಸರಿನಿಂದ ನಾನು ಕರೆಯುವುದಿಲ್ಲ, ನಾನಾ ರೀತಿಯಲ್ಲಿ ನಾಮದಲ್ಲಿ ಕರೀತಾರೆ. ಅದರಲ್ಲಿ ಒಂದು ಹೇಳಿದ್ರೆ ಒಂದು ಈ ರೀತಿಯಲ್ಲಿ ಮಲಗಿ ನಿದ್ರಿಸುವ ಈ ಭಾಮೆ ನನಗೇನಾಗಬೇಕು? ಪಾಪ ಇವರೊಬ್ರು ನೋಡ್ಲೇ ಇಲ್ಲ. ಬೇಕಾ ಬೇಡ ಬೇಕಾ ಬೇಡ ಅವ್ರು
ಅವಾಗಿಂದ ಚಹಾ ಕುಡಿದಿದ್ರೆ ವೇಣುಗೋಪಾಲ ಗೊತ್ತೇ ಆಗಲಿ. ಇದುವರೆಗೆ ಮಾತ್ರ ಬಹು ಜನರಿಗೆ ಬೇಕಾ ಬೇಡ ಹೇಳಿ ಬೇಕಲ್ಲ. ನೋಡ ಪ್ರತಿಕ್ರಿಯೆ ಅಂತ ಹೇಳಿ. ಬಹಳ ಒಳ್ಳೇದಾಯ್ತು ಮಾರೆ. ನೋಡು ಈಚಿದ್ದವರೆಲ್ಲ ನೋಡಿದ್ರು, ಪಾಪ ಹಿಂದಿದ್ದವ್ರು ಗೊತ್ತಾಗ್ಲಿಲ್ಲ ಅಂತ. ಬೇಕ ಬೇಡ ಎಂತ ಮಾತಾಡ ಚಹಾ ಕೊಟ್ರೆ ಆಯ್ತು ಮರ. ಈಗ ಬೇಕ ಬೇಡ ಬೇಕಂತ ಒಂದ್ಸರಿ ಮಾಡ ಓಯ್ ಬೇಕ ಬೇಡ ಒಂದ್ ಸ್ವಲ್ಪ ಒಪ್ಪು ಹೆಚ್ಚಾಕಿ ನೋಡು. ಬೇಕ ಬೇಡ ನೋಡಿ, ನಿಮ್ಮಲ್ಲಿ ಬೇರೆ ಯಾವುದೂ ಕೇಳುವುದಿಲ್ಲ. ಪ್ರೀತಿಯಿಂದ ಒಂದು ಉಡುಗೊರೆ ನಮಗಾಗಿ ಒಂದು ಕೊಡಿ ಸಾಕು. ಎಂದು ಹೆದರಿಸ್ತೇವ ಅದೃಷ್ಟದಲ್ಲ ಮನೆ. ನೋಡ, ಇವತ್ತಿನ ಪ್ರಸಂಗ ಇತ್ತು ಅಂತ ಅವ್ರು ಕೂತಿ ನೋಡು. ಭಾರತೀಯ ಎಲ್ಲರೂ ಕುಣಿತಾರೆ, ಎಲ್ಲರೂ ಕುಣಿತಕ್ಕೆ ನಾನು ಆಕ್ಷೇಪ ಮಾಡಲಿಲ್ಲ. ಮತ್ತೆ ನಿನ್ನ ಕುಣಿತದಲ್ಲಿ ಏನೋ ಒಂದು ಲಾಲಿತ್ಯವನ್ನು ನೋಡಿದೆ. ನೋಡ, ಸ್ವಲ್ಪ ಬೇಕು ಬೇಡ ಎಲ್ಲರ ಹತ್ರಕ್ಕೂ ಇದೆ ಹೇಳುದಾ? ಇಲ್ಲ ಇಲ್ಲ ಇಲ್ಲ, ನಿನ್ನ ಬಗ್ಗೆ ಅಭಿಮಾನ. ಹೌದಾ? ವೇಣುಗೋಪಾಲ್ ಒಂದ್ಸರಿ ಆಗ್ಬೇಕು ಬಿಡು. ನೀವು ಬಂದಿದೆ ಅದಕ್ಕೆ ಸಂಬಳ ಸಿಗುತ್ತೆ ಇಲ್ವಾ? ಸಂಬಳ ಸಿಕ್ಕ ಮೇಲೆ ಬೆಳೆಗಾರ ಏನು ಮಾಡ ನಿಮಗೆ ಹೇಳಿ. ನಿನ್ ಕೆಲಸ ಅದು ಮಾಡ್ತೀನಿ. ನಿಮ್ಗೆ ಆಗಿಲ್ಯಾ ಹೇಳಿ, ಕೇಳಿ. ನಿಮ್ಗೆ ಆಗಿಲ್ಲ ಕೇಳಿ. ನಂದೇ ಈಗ ಪದ್ಯ ಉಂಟು. ವೇಣುಗೋಪಾಲ್ ನಾನು ಭಯಂಕರ ಹೇಳ್ತಾ. ನೀನು ಪದ್ಯ ಹೇಳುದಾದ್ರೆ ನಿನ್ ಹೆಂಡತಿಯ ಕೈ ವೇಣುಗೋಪಾಲ ಎಲ್ಲರೂ ನೋಡಿದ್ರು, ನಾನು ನೋಡ್ಲೇ ನನಗಾಗಿ ನನಗೋಸ್ಕರ ಒಂದ್ಸರಿ ಕೊನೆ ಬಾರಿ ಒಂದೇ ಸರಿ ಹಾಕಿ ಇವತ್ತಿನ ಪ್ರಸಂಗ ಒಂದ್ಸರಿ ಮಾಡಿ ಕಡಿಮೆಟ್ಟು ನಿಮ್ ಬೇಕಾ
ನಿನ್ನ ಹೊಂಡ ನೀನೇ ತೋಡ್ಕೊಂಡಾಗ ಇಲ್ಲ ನೋಡು ಮುಂದೆ. ಅದ್ಭುತ ಆಗಿದೆ, ಬಹಳ ಒಳ್ಳೆ ಪೋಟಿ ಬಂದಿದ್ದ. ವೇಣುಗೋಪಾಲ್ ಉಂಟು ನೋಡ, ಅದ್ಭುತ ಆಗಿದೆ. ಯಾಕೋ ನಂದಿ ಕಾಣಿತ್ತು. ಬಹಳ ಸಂತೋಷ ಆಯ್ತು. ಮತ್ತೆ ಹೇಳಿದ್ರು, ಸತ್ಯ. ಬಿಡು. ಹಿಂದೆ ನಂದ ಗೋಕುಲದಲ್ಲಿದ್ದವ ನಾವು ನಂದ ಗೋಕುಲದಲ್ಲಿದ್ದಾಗ ಮಾಡುತ್ತಿದ್ದಂತ ಕಾಯಕ ಯಾವುದು ಕೇಳಿದ್ರೆ ಯಾವುದು? ಪ್ರತಿನಿತ್ಯವೂ ಮುಂಜಾನೆ ಎದ್ದು ಗೋವುಗಳನ್ನು ಕರೆದುಕೊಂಡು ಗೋವರ್ಧನಗಿರಿಯ ತಪ್ಪಲ ಪ್ರದೇಶಕ್ಕೆ ಹೋಗಿ ಹೌದು, ಗೋವುಗಳಿಗೆ ಮೇವನ್ನು ಉಳಿಸುವವರು ನಾವು. ಆ ಸಂದರ್ಭಕ್ಕೆ ಪ್ರತಿನಿತ್ಯವೂ ಮುಂಜಾನೆ ಎದ್ದು ಗೋವುಗಳನ್ನು ಕರೆದುಕೊಂಡು ಹೊರಟ ಸಂದರ್ಭ ದಾರಿಯ ಆಚೆ ಈಚೆಯಲ್ಲಿ ನಿಂತಹ ಜನರು ನನ್ನನ್ನ ಕಂಡು ಆಡಿದಂತಹ ಮಾತು ಏನು? ಆಗ ನೋಡು, ದನಗಳನ್ನ ಮೇಯಿಸುವುದಕ್ಕಾಗಿ ಗೋಪಾಲ ಹೊರಟಿದ್ದಾನೆ ಅಂತ. ಅದೇ ಗೋಪಾಲ್ ಬಂದ ಅಂತ ಹೇಳ್ತಾರೆ. ಗೋಪಾಲ ಅಲ್ವಾ, ಗೋಪಾಲ. ಅಂತಹ ಗೋಪಾಲಕ ಬಂದಿದ್ದಾನೆ ಅಂತೇಳಿ. ಹೌದು. ಇಲ್ಲ, ಗೋಪಾಲ ಬಂದಿದ್ದ. ದನಕಾಯಿ ಮಕ್ಕಳು ಪಾಪ ಕೆಲಸ ಇಲ್ಲ ಅಂತ ನಮ್ಮನೆಗೆ ಬಂದಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ? ಇಬ್ಬರಿಗೆ ಕೆಲಸ ಕೊಡುತ್ತೆ. ನಾನ್ ತಗೊಂಡೋಗಿ ಹಾಕಿ ನನ್ನ ಹೆಂಡತಿ ಸಾಕಿಸ್ತಾಳೆ. ನಮ್ಮಲ್ಲಿ ದನಕಾಯಿ ಎಷ್ಟು ಮಂದಿ ಇದ್ದಾರೆ ಹೇಳು? ಪಾಪ ಇವ್ರನ್ನ ಹಾಕೊಂಡ್ರೆ ಅವರಿಗೆ ಕೆಲಸ ಅಂತ ಆಗಿಲ್ವಾ? ಹಾಗಾಗಿ ಒಂದು ಕೆಲಸ ಮಾಡು, ಇದೇ ಮಾರ್ಗವಾಗಿ ಮುಂದೆ ಹೋದ್ರೆ ದೊಡ್ಡ ದೊಡ್ಡ ಮನೆ ತುಂಬಾ ಉಂಟು, ಬೇಕಾದಷ್ಟು ಕೆಲಸ ಸಿಗ್ತದೆ. ಹೋಗುವಾಗ ಹಾಗೆ ಹೋಗ್ಬೇಡ. ನಿನ್ನ ಮಾಡಿದ ತಂಗಳನ್ನ ಉಂಟಲ್ಲ ಸರಿ ಹಿಂಗಾಗಿ ಅಷ್ಟು ಪ್ರಾರಂಭ ಆಯ್ತು. ಹೌದು. ನೋಡಿದ್ಯಲ್ಲ ಏನು? ಗೋಪಾಲಕರು ಅಂತ ಹೇಳಿದ್ರೆ ಎಂತ ತಾತ್ಸಾರ ಭಾವ. ಬಹಳ ಕಡಿಮೆಯಿಂದ ನೋಡ್ತಾ ಇದ್ದಾರೆ. ನಿಜವಾಗಿ ಗೋವುಗಳನ್ನು ಕಾಯುವಂತ ಕಾರ್ಯ ಅಂತ ಹೇಳಿದ್ರೆ ಅಷ್ಟು ಸುಲಭವ? ಅಯ್ಯೋ, ಪ್ರಪಂಚದಲ್ಲಿ ಇರಬಹುದಾದಂತಹ ಪ್ರತಿಯೊಂದು ಕೆಲಸಗಳಿಗಿಂತ ಅತ್ಯಂತ ಶ್ರೇಷ್ಠವಾಗಿರುವಂತ ಕೆಲಸ ಯಾವುದು ಕೇಳಿದ್ರೆ ಅದು ಗೋವುಗಳನ್ನು ಕಾಯುವುದು ಮಾತ್ರ. ಯಾಕೆ ಹೇಳು? ಪ್ರಪಂಚದಲ್ಲಿ ಒಂದು ಮಗುವಿಗೆ ಜನ್ಮವನ್ನು ನೀಡಿದಂತಹ ತಾಯಿ ಕೇವಲ ತನ್ನ ಮಗುವಿಗೆ ಮಾತ್ರ ಹಾಲನ್ನು ಉಣಿಸ್ತಾಳೆ. ಆದ್ರೆ ಗೋವು ಅಂತ ಹೇಳಿದ್ರೆ ಹಾಗಲ್ಲ. ಪ್ರಪಂಚದಲ್ಲಿ ಇರಬಹುದಾದಂತಹ ಪ್ರತಿಯೊಬ್ಬ ಮಕ್ಕಳಿಗೂ ಯಾವುದೇ ಜಾತಿ ಭೇದ ಇಲ್ಲದೆ ಹಾಲನ್ನ ಉಣಿಸುವ ಅಮೃತ ವರ್ಷಣೆ ಯಾರು ಕೇಳಿದ್ರೆ ಅದು ಕೇವಲ ಗೋವು ಮಾತ್ರ. ನೋಡು, ಸಾಕ್ಷಿ ಇಷ್ಟೇ. ನೋಡು, ಒಳ್ಳೆಯವರೆಲ್ಲ ಜೀವನದಲ್ಲಿ ಹೇಗಿದ್ದಾರೆ ಅಲ್ವಾ? ಆರೋಗ್ಯ. ನೀನು ಆಲೋಚನೆ ಮಾಡಿ, ಗೋವುಗಳನ್ನ ಸಾಕಿದವರಿಗೆ, ಗೋವುಗಳ ಆರೈಕೆಯನ್ನ ಮಾಡಿದವರಿಗೆ ಇರುವ ಆರೋಗ್ಯ ಮತ್ತೆ ಯಾವ ಕೆಲಸದಲ್ಲಿ ಇದ್ದವರಿಗೆ ಇರುವುದಕ್ಕೆ ಸಾಧ್ಯ ಇಲ್ಲ. ಅದೇ ಹೇಳು. ನೋಡು, ಎಷ್ಟೊತ್ತಾದ್ರೂ ಗೋವಿನ ಮಹಿಮೆಯೇ ಅಂತದೆ. ಇಲ್ಲಿ ಅಂತ ಗೊತ್ತುಂಟಾ? ಏನಾಯ್ತು? ಇಲ್ಲೆಲ್ಲ ಗೊಡ್ಡೆ ಅಂತ ಎಂತದ್ದು ಗೊತ್ತಾಗುದಿಲ್ಲ. ಬಿಡ, ಏನಿದು ನಾವು ಹೇಳಿದ್ದ ಆದ್ರೆ ನಾವು ಹೇಳಿಸ್ಕೊಡಿ. ಯಾಕೆ ಹೇಳು? ಯಾಕೆ? ಅವರು ನಿತ್ಯಗಳಿದ್ದಾರೆ. ಹೌದು. ಒಂದು ವಿಚಾರ ಹೋದ್ರೆ ಏನು? ನೀವು ಬಂದು ಹೋದ್ರೆ ಈಗ ನಮ್ಮ ಬಂದ ಬಿರುದಿನ ಕುರಿತಾಗಿ ಹೇಳಿದ್ರೆ ನಿಮಗೆ ಅರ್ಥ ಆಗುದಿಲ್ಲ ಅಂತ ಆದ್ರೆ ಜೀವನದಲ್ಲಿ ನಾನು ಎಷ್ಟು ಸಾಧನೆ ಮಾಡಬೇಕು? ಮತ್ತೆ ಅದ್ಭುತ ಸಾಧ್ಯ ಒಳ್ಳೆಲ್ಲ ಮಾಡ್ತೇನೆ ನೋಡಿ. ಸಾಧನೆ ಮಾಡಿದೆಲ್ಲ ಒಳ್ಳೆ ಸಾಧನೆ ಅಂತ ಹೇಳ್ಬೇಡ, ಎಷ್ಟು ಸಾಧನೆ ಮಾಡಿ. ಸಾಧನೆ ಮಾಡಿದ್ಯಾ? ಒಂದೆರಡು ಮಾಡಿದ್ದೇನೆ, ಹಲವು ಮಾಡಿದ್ಯಾ? ಹೇಳಬೇಕು ಅಂತಾದ್ರೆ ಅದೆಷ್ಟೋ ಉಂಟು. ಬೇಡ, ಅದು ಯಾವ್ದು? ಎಲ್ಲಿಂದ ಪ್ರಾರಂಭ ಮಾಡುವುದು ಅಂತ ಅರ್ಥ ಆಗುದಿಲ್ಲ. ನಾನು ಹೇಳ್ತೆ ಯಾವ್ದು ಆ ದಿವಸ ನಾನು ಬೇಡ ನೋಡಿ. ಅಲ್ಲೆಲ್ಲ ಪ್ರಚಾರ ಆಗಿಲ್ಲ, ನಾನು ಯಾರು ಹೇಳಲಿಲ್ಲ. ಒಟ್ಟು ನೀ ಪ್ರಚಾರ ಮಾಡ್ಬೇಕು ಅಂದ್ರೆ ವಿದ್ಯೆ ಹಾಗೆ ಅಲ್ಲೂ ಆ ದಿವಸ ನೀನು ನಮ್ಗೆ ಮೆಟ್ಟಿದೆ ನೋಡಿ. ಓ ನಾಳಿದ್ದು ಅದು ಹೇಳುವ. ಕಾಲಿಂಗ ಮಾಡ್ದಾಗಿಲ್ಲ ಮೈಯಲ್ಲಿ ಕಂಬಳಿಗಳು ಸಮಸ್ಯೆ ಆಯ್ತಲ್ಲ. ಸಮಸ್ಯೆ ಅಂತ ಹೇಳ ಹೊಟ್ಟಿದ್ದು ಕಾಳಿಂಗ ಮಂತ್ರ ಪ್ರಕರಣ. ಈಗ ನೋಡು, ಯಾವುದೇ ಒಂದು ಚಿತ್ರಣವನ್ನು ಅಲ್ಲ ದೃಶ್ಯವನ್ನು ನೋಡುಗರ ಕಣ್ಣಿಗೆ ಕಟ್ಟುವ ಹಾಗೆ ನಾವು ಮಾಡಬೇಕು ಅಂತಾದ್ರೆ ಆ ದೃಶ್ಯದಲ್ಲಿ ಬರುವ ದೃಶ್ಯಾವಳಿಗಳು ಜೊತೆಯಲ್ಲಿ ಬರುವ ಪಾತ್ರಗಳು ಅಷ್ಟೇ ಪ್ರಾಮುಖ್ಯ ಆಗಿರ್ತದೆ. 10 ವರ್ಷ ಆದ್ರೂ ನೆನಪಿರ್ಬೇಕು ಅಲ್ವಾ? ಈಗ ಕಾಳಿಂಗನ ಹೆಡೆಯನ್ನು ಮೆಟ್ಟುವುದಕ್ಕೆ ನಾನಿದ್ದೇನೆ. ಮೆಟ್ಟುವುದಕ್ಕೊಂದು ಕಾಳಿಂಗ ಬೇಕಾದ ಇದು ಆವಾಗಲೇ ಹೇಳ್ಬೇಕಿತ್ತು. ಇದು ಸುಲಭ. ಹೌದಾ? ಪ್ರಸಂಗ ಒಂದು ಕಾಳಿಂಗ ತಗೊಂಡಿದ್ದೆ. ಬೇಗ ನೀ ಇಷ್ಟೊತ್ತಿಗೆ ಹೇಳಿದ್ರೆ ಅವರಲ್ಲಿ ಹೋಗು. ಅಲ್ಲ, ಕಾಳಿಂಗ ಬೇಕಲ್ಲ ಮನೆ. ಈ ಎಂತ ಮಾಡಿದ? ನನಗೆ ಆ ಕಾಳಿಂಗ ಬೇಡ, ನೀನೇ ಕಾಳಿಂಗ ಮಾಡಿ. ಇದು ಕಾಳಿಂಗ ಅಲ್ಲ ಮನೆ, ಮತ್ತೆ ಮರಿ ಹಬ್ಬ ಹೋಯ್ತು. ಅಂದ್ರೆ
ನೀನು ಮರಿ ಹೆಪ್ಪವೇ ಆಗ ನಾ ಮಾತ್ರ ಕಾಳಿಂಗ ಅಂತ ತಿಳ್ಕೊಂಡ್ಬಿಟ್ಟೆ. ಆಯ್ತು, ನಿನಗಾಗಿ ನಿನಗೋಸ್ಕರ ನನ್ನದು ಇವತ್ತು ಕಾಡಿಂಗನೆ. ಕಾಳಿಂಗ ಬಹಳ ಒಳ್ಳೇದಾಗ ಎಂತೆಲ್ಲ ಮರೆಯಲ್ಲ ಪುಡಿ ಪುಡಿ ಆಯ್ತು. ಈ ಕಡೆ ಇದ್ದವ್ರಿಗೆ ಗೊತ್ತಾಯ್ತಂತೆ ಅಣ್ಣ ಆ ಕಡೆ ಇದ್ದವ್ರಿಗೆ ಬೇಡ ಬೇಡ ಬೇಡ. ಆವಾಗ ಈ ಶಬ್ದ ಯಾರಾದ್ರೂ ಕೂಗಿದ್ರೆ ಮರೆ ಇವಾಗ ಬೇಕು ಬೇಕು. ಅವರಿಗೋಸ್ಕರ, ಅವರಿಗಾಗಿ ನನ್ನ ಹೆಬ್ಬ. ಈ ಕಡೆ ಇದ್ದವ್ರಿಗೆ ಗೊತ್ತಾಯ್ತು, ಅವ್ರಿಗೆ ಗೊತ್ತಾಯ್ತು. ಹಿಂದಿದ್ದವರು ಹಿಂದಿದ್ದು ನಾಳೆ ಮಾತ್ರ ಮರೆ. ಅವಾಗ ಇದೇ ಪ್ರತಿಕ್ರಿಯೆ ಒಂದು ಸ್ವಲ್ಪ ಇದ್ದಿದ್ರೆ ಇನ್ನೊಂದ್ಸರ್ತಿ ಎರಡು ಒಳಗಿದೆಲ್ಲ ಪುಡಿ ಪುಡಿ ಆಯ್ತು. ಇಲ್ಲ. ಈಗ ಬಹುಜನರ ಅಪೇಕ್ಷೆಯನ್ನು ಗಿಡಕಗಳು ಬೇಕೋ ಬೇಕೋ ಇವರಿಗಾಗಿ ಮಾಡಿದ್ರೆ ನಿಜವಾಗಿ ಬಹಳ ಒಳ್ಳೇದಾಗಿ ಇಲ್ಲ ಮರೆ. ಅವರನ್ನೆಲ್ಲ ಕರೆದು ತೋರಿಸುವುದರೊಳಗೆ ನಮಗೆ ನೋಡ್ಲಿಕ್ಕೆ ಆಗ್ತದೆ. ನಾನು ಹೇಳ ನನಗೆ ಸಿಗ್ತೇ ಇಲ್ಲ. ನಿನಗಾಗಿ ನಿನಗೋಸ್ಕರ ಏನೇ ಆಗಲಿ ಎಂತೆಲ್ಲ ಕಾಳಿಂಗ ಬಂದು ಬಂದೆ. ಇನ್ನು ಹೆಚ್ಚಿಗೆ ಪ್ರಯೋಗ ಇಲ್ಲ. ಹೆಚ್ಚಿಗೆ ಅಂತೆಲ್ಲ ಆಯತಷ್ಟಿಗೆಲ್ಲ ತುಳಿದ್ರೆ ಮಗ ಗೋಡಿ ಅದೆಲ್ಲ ಈ ಪ್ರಸಂಗಿತ್ತು ಸಿಗ್ಬೇಕು ನಿನ್ನ ಕೈ ಆಗ್ತದೆ ಇಲ್ಲ. ಇವತ್ತು ಇಲ್ಲಿ ಜೀವ ಹೋಗುದಿದ್ಕೊಂಡಿಲ್ಲ, ಆದ್ರೆ ಮನೆಯವರ ಖರ್ಚು ನಿಂದೆ ಯೋಚನೆ ಮಾಡಬೇಡ. ನೀನು ಜೀವ ತೆಗೆದು ಹೋಗುದು. ಈ
ಇಲ್ಲಿ ನೋಡು, ಇನ್ನು ನಾ ಹೆಚ್ಚಿಗೆ ಕೇಳುವುದಿಲ್ಲ. ಮಂಗಳ ಒಂದು ಮಾಡಿ ಬಿಡು, ಒಂದು ಮಾಡಿ ಮಂಗಳ ಮಾಡಿ. ಹೇಗೆ ಒಂದ್ಸರಿಯ ಇಲ್ಲಿ ಸ್ಥಳ ಒಳ್ಳೆ ಉಂಟು ಬಾ. ನೀನಲ್ಲ ನನಗೆ ನಿಜ ಕಾಳಿಂಗನನ್ನ ತುಳಿದಾಗ ಇಷ್ಟು ಸಂತೋಷ ಆಗಿರ್ಲಿಲ್ಲ. ಈ ಕಾಳಿಂಗನನ್ನ ತುಳಿದಾಗ ಮಾತ್ರ ಇನ್ನೂ ತುಳಿಬೇಕು ಅಂತ ಅನ್ಸುತ್ತೆ. ಅದು ಹಾಗೆ ಅದ ಅಲ್ವಾ? ಹೆಬ್ಬ ಒಳ್ಳೆ ಮುಟ್ಟು ಒಳಗೆ ಹೋಗುತ್ತಲ್ಲ. ನೀವೊಂದ್ ಜಾತಿ ಅನುಭವಿದ್ದ ಹಾಗೆ. ಓ ಅದೇ ನಂದು ಹೋಗೋದು. ನೀವು ಮನೆ ಹೋಗೋ ದಾರಿ ಒಳ್ಳೆ ಕಾಳಿಂಗ ಅದಲ್ಲ, ನೀವು ಮನೆ ಹೋಗುದ್ರ ಕಾಲಿಂಗನೇ ಮುಂದ್ಕೊಂಡಿರ್ಬೇಕು. ಸಂಬಳ ತಗೊಳ್ತೀವಿ ನೀವು. ಸಂಬಳ ತಗೊಳ್ತಿದ್ದ ಮಂಡಿ ಬಿಟ್ಟ ಮಾರ್ರೆ. ಅದು ಒಳ್ಳೆ ಕಾಳಿಂಗವ. ನೀನು ಎಂತೆಂತ ಕಾಳಿಂಗ ನೋಡಿದ್ವಿ, ಇಂಥ ಕಾಳಿಂಗ ನೋಡ್ಲಿಲ್ಲ. ಇದು ಕೇರ್ಯಾವ ನೋಡಿದ್ಯಾ? ನೀರು ಅಲ್ಲಲ್ಲ, ನನಗೆ ನಿಜವಾಗಿ ಸಂತೋಷ ಅಂತ ಯಾವ್ದು ಗೊತ್ತಾ? ಆಗ ನಾ ಹೇಳಿದೆ ನೋಡು, ನಿನ್ನ ಹೊಂಡ ನೀನೇ ತೋರ್ತಾ ಇದ್ದೀಯ. ಮತ್ತೊಂದು, ಇಷ್ಟು ಜನ ಸೇರಿದ್ದಾರೆ, ಅವರಿಗೋಸ್ಕರ ನಾವು ಈ ಕ್ಷೇತ್ರದಲ್ಲಿ ಏನು ಕೊಡಬೇಕು ಅಂತ ಕೊಟ್ಟೇ ಹೋಗ್ಬೇಕು. ನಮ್ಮ ಏ ಕರಂದ, ಹಿಂದೆ ನಂದಗೋಪುರದಲ್ಲಿದ್ದಾಗ ಗೋವುಗಳನ್ನ ಕಾಯುವಂತಹ ಸಂದರ್ಭದಲ್ಲಿ ಆ ಗೋವುಗಳಿಗೆ ವಿಶ್ರಾಂತಿಯನ್ನು ನೀಡುವುದು ಅಲ್ಲ, ನೀರನ್ನು ಮುಡಿಸುವುದು ಎಲ್ಲಿ ಕೇಳಿದ್ರೆ ಕಾಳಿಂದಿ ನದಿಯ ತೀರದಲ್ಲಿ. ಒಂದು ದಿನ ಕಾಳಿಂದಿ ನದಿಯ ನೀರನ್ನು ಕುಡಿದಂತಹ ಗೋವುಗಳು ಗೋಪಾಲಕರು ಇದ್ದಕ್ಕಿದ್ದ ಹಾಗೆ ಮೂರ್ಛಾವಸ್ಥೆಗೆ ತೆರಳಿದ್ರು. ಇದಕ್ಕೆ ಕಾರಣ ಏನೆನ್ನುವುದನ್ನು ತಿಳಿಯಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ನೀರಿನ ಆಳಕ್ಕೆ ಇಳಿದವ ನಾನು. ಹೌದು, ಆಗ ವಿಚಾರ ಗೊತ್ತಾಯ್ತು. ಏನು? ಅದರ ಆಳದಲ್ಲಿ ಇರಬಹುದಾದಂತಹ ಕಾಳಿಂಗ ಎನ್ನುವಂತ ವಿಷಸರ್ಪ ವಿಷವನ್ನ ಕಾರಿದ ಪರಿಣಾಮದಿಂದ ನಮ್ಮವರಿಗೆ ಈ ಅವಸ್ಥೆ ಬಂತು ಅಂತ. ಆ ಸಂದರ್ಭಕ್ಕೆ ನೀರಿನ ಆಳಕ್ಕೆ ಇಳಿದೆ. ಕಾಳಿಂಗನ ಹೆಡೆಯನ್ನ ಹಿಡಿದು ಮೇಲಕ್ಕೆ ಎತ್ತಿ ಆ ಕಾಳಿಂಗನ ಹೆಡೆಯನ್ನ ಕಾಳಿಂಗ ಮಂಡೆ ಕೆಳಗೆ ಆ ಕಾಳಿಂಗನ ಹೆಡೆಯನ್ನ ಎತ್ತಿ ನರ್ತನ ಮಾಡಿದವ ನಾನು. ಹೌದಾ? ಹಾಗಾಗಿ ಹೋಗಿ ಹೇಳು, ಏನು ಮುರುಳಿದನ ಬಂದಿದ್ದಾನೆ ಅಂತ. ಇದು ಮುರಳೀಧರ ಮುರುಳಿಧರ ಮುರಳೀಧರ ಬಂದಿದ್ದಾನೆ. ಎಲ್ಲಿಯಾದ್ರೂ 3 ದಾರಿ ಕುಡದಲ್ಲಿ ಅಲ್ಲಿ ಹೋಗಿ ಹಾವಾಡಿಸಿ ಕೇಳು, ಮುಂದೆ ಕೇಳು. ಅಯ್ಯೋ ನಿಮ್ಮ ಹಾವಳಿ ಬಿಡಬೇಡಿ ಅಂತ ಮಕ್ಕಳಿದ್ದಾರೆ, ಹಿಡ್ಕೊಂಡು ಮುದ್ದಾಗಿ ಅದ್ರ ಬಾಯಿ ಮಣ್ಣಾಕ ನಿಮ್ಮ ಹಾವು ಇಲ್ಲಿ ಬಿಡಬೇಡಿ, ಇಲ್ಲಿ ಹೆಂಗಸರ ಮಕ್ಕಳಿದ್ದಾರೆ, ನಿಮ್ಮ ಹಾವು ಪೇಟೆಯಲ್ಲಿ ಬಿಡಿ. ನಾನೆಲ್ಲ ಅಲ್ಲೂ ಇಬ್ಬರ ಬಹಳ ಒಳ್ಳೇದು. ಒಂದೇ ಉದ್ಯೋಗ ಮಾಡಬಾರ್ದು, ಎರಡೆರಡು ಉದ್ಯೋಗ ಮಾಡ್ಬೇಕು. ನಾಳೆ ಇಲ್ಲಿ ಪೇಟೆ ಹತ್ರ ಉಂಟಲ್ಲ, ನೀನು ಹಾವು ಇಟ್ಕೊ, ನಾ ಪುಂಗಿ ಇಟ್ಕೊಳ್ತೀನಿ. ನೀನು ಎರಡು ಚೀಲ ಹೇಳಲಿಕ್ಕೆ ಯಾರ ಹೇಳೋದು ಸಿಕ್ಕೋ. ಇರ್ಲಿ, ಅಲ್ಲಿ ಹೋಗಿ ನಾನು ಪುಂಗಿ ಹೋಗ್ತೇನೆ. ಆಡು ಬಾಮ ನನಗಾಡು ಬಾಮ ಏ ಕೈಯ ಕೈಯ ತೆಗೆದು ನನಗಿನ್ ಸ್ವರ ಅವ್ರದ್ದೇ ಒಳ್ಳೆ ಉಂಟಾರೆ, ಅವ್ರನ್ನ ಚೀಲ ನಾ ಹಿಡ್ಕೊಳ್ತೆ, ಪುಂಗಿ ಅವ್ರು ಹಿಡ್ಕೊಳ್ತೆ. ಹೇಗೆ ಮತ್ತೊಂದು ಬಾರಿ ಮಾಡು. ಆಡು ಬಾಮ ಅದಂತಲ್ಲ, ಆಮೇಲೆ ಹೇಳ್ತೀರ. ನನಗ ಟೈಯ ಟೈಯ ನೋಡಿದ್ಯಾ? ನಮ್ಮ
ನನ್ನ ಆವಾಡಿಗೆ ಸಾಲಿಗೆ ಬೇಡ ಏನು ಈ ಎರಡೇ ಹೆಸರು ಎರಡೇ ಹೆಸರು. ಚಕ್ರವನ್ನು ಧರಿಸಿದ ಕಾರಣ ನನಗೆ ಚಕ್ರಧರ ಅಂತ ಕರೆದಿದ್ದಾನೆ ಅಂತ ಚಕ್ರಧರ ಬಂದಿದ್ದಾನೆ ಅಂತ. ಇದು ಚೆಕ್ಕುಲಿ ಬಂದಿದೆ. ಚಕ್ರಧರ ಚಕ್ರದ ಬಗ್ಗೆ ನಾನು ಹೇಳಿ ಇಲ್ಲ. ಚಕ್ರಿ ಅಂದ್ರೆ ಯಾರೇ ಇವರು ಅಡಿಗೆ ಮಾಡೋರು ಅಲ್ಲ ಯಪ್ಪ ಈ ಪಂಡಿತ ಮಾಡಿದ್ರೆ ನಮ್ಗೆ ಬೇಕೇನೆ ಅಲ್ಲಿ ಅತ್ಯಂತ ಪಾತ್ರ ಉಂಟು ಬೆಳ್ಳಿಯ ಪಾತ್ರ ಉಂಟು ಬೆಚ್ಚಿನ ಪಾತ್ರ ಉಂಟು ತಾಮ್ರದ ಪಾತ್ರ ಉಂಟು ಹಾಗಾಗಿ ಇವರು ಪಂಡಿತ ಮಾಡಕ್ಕೆ ವ್ಯಾಪಾರ ಆಗ್ಬೇಕಾ ಕೆಲವು ಸಂಸ್ಥೆಯು ಜಾತ್ರೆ ಇದ್ರೆ ವ್ಯಾಪಾರ ಮಾಡ್ಲಿಕ್ಕೆ ನಮಗೆ ಪಂಡಿತ ಮಾಡಕ್ಕೆ ಬೇಡ ಅಂತ ಹೇಳು ನೋಡುವ ನಿನ್ನ ನಮ್ಮನಲ್ಲಿ ಹೇಳು. ಚಿನ್ನದಿರ್ಬೋದು, ಬೆಳ್ಳಿಗಿರ್ಬೋದು, ಆ ಹಿತ್ತಾಳಲ್ಲಿರ್ಬೋದು, ಕೊನೆಗೆ 2 ಮಣ್ಣಿನ ಮಡಕೆ ಬೇಕಾಗ್ತದೆ. ಅದ್ಯಾಕ ಕೊನೆಗೆ ಹೊತ್ಕೊಂಡು ಹೋಗುವಾಗ ಇನ್ನೊಂದು ಮುಂದೊಂದು ಹಾಗೆ ಆ ಗೋಯ್ದ ಆ ಗೋಯ್ದ ಆ ಗೋಯ್ದ ಭಾಳ ಒಳ್ಳೆಯದು ಸ್ವತಃ ಮಾಡು. ನಾನೆಂತದ್ದು ಹಿಡ್ಕೊಂಡಿದ್ದೆ ನಾನು. ಯುಕ್ತಿ ಬಳಸಿ ಹೇಳಿದ್ರೆ ನಿಸೆಗಣ್ಣಲ್ಲಿರುವ ಇವರಿಗೆ ಯಾವ ಕಾರಣಕ್ಕೂ ಅರ್ಥ ಆಗುದಿಲ್ಲ. ಆಗುದಿಲ್ಲ. ಈಗ ನೇರ ಹೇಳಿ ನಿಮ್ಮ ಗಂಡ ಕಷ್ಟ ಬಂದಿದ್ದಾನೆ. ಹೇಳುದು ಯಾರ ಹತ್ರ? ನನ್ನ ಹೆಂಡತಿ ಅಂತ ಹೇಳು. ನಿನ್ನ ಹೆಂಡತಿ ಅಂತ ಹೇಳಿದ್ರೆ ನಿನ್ನ ಹೆಂಡತಿ ಗಂಡ ನಾನಾಗ್ತೇನೆ. ನೀವು ಅದೆಲ್ಲ ಚುಕ್ಕಿದೆ ಹಾಡು. ಹಾಗಲ್ಲ, ಅಮ್ಮನಲ್ಲಿ ಹೇಳಲಿಕ್ಕೆ ಹೇಳಿ ಅಮ್ಮ ನಿಮ್ಮ ಗಂಡ ಕೃಷ್ಣ ಬಂದಿದ್ದಾನೆ. ಏ ಸುಲೋಚನ, ಅಮ್ಮ ನಿಮ್ಮ ಗಂಡ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿಬಿಡ. ಈಗ ಬರ್ತದೆ ಎಲ್ಲ ಪಟ 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 ಕಾಗೆ ಹಾಗೆ ಮಾತಾಡ್ತಿದ್ರು ಮಾರ್ರೆ. ಕಾಗೆಯಾಗಿ ಪಟ 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 ಹಾಗೆ ಪಟ ಪಟ ಪಟ. ಹೌದು, ಆ ಪಟ ಪಟ ಮಾತಾಡ್ತಾರೆ. ಇದು ನನ್ನ ಹೆಂಡತಿ ಹೋದಲ್ಲ ಮಾರ್ರೆ. ಯಾರು ಹೇಳ್ತೀವಿ ನನ್ನ ಹೆಂಡತಿ ಸತ್ತೋದ್ಲು. ಸತ್ತೋದಲ್ಲೂ ಇನ್ನು ನಾನು ಯಾರಿಗೆ ಹೆಂಡತಿ ಅಂತ ಕರೆಯುವುದು? ಕರೀತೇನೆ. ನಿನ್ನ ಹೆಂಡತಿಗೆ ಹೆಂಡತಿ ಅಂತ ಕರಿಬೇಕು. ಅವ್ರು ಸತ್ತೋದಲ್ಲ, ಸಿಟ್ಟು ಬಂದಿದೆ, ಮುಖಕ್ಕೆ ಮುಸುಕು ಹಾಕಿ ಮೌನರಲ್ಲ ಎಬ್ಬಿಸುವ ಬಾ. ಸುಲೋಚನ ಹೇಳೆ. ಹಾಗೆ ಹೇಳಿ. ಗಡಿ ಶಬ್ದ ಬರುತ್ತೆ. ಅಲ್ಲ ಬರುವುದಾಗಲೇ ಬಂದ ಮತ್ತೆ ಏನಾಯ್ತು ಮಾಮ? ಯಾವತ್ತು ನಾನು ಬಂದಾಗ ಪ್ರೀತಿಯಿಂದ ಕಾಣುವವಳು, ಮತ್ತೆ ಎಷ್ಟೊತ್ತಿಗೆ ಗಂಡನನ್ನ ಮುದ್ದಿಸುವುದೆನ್ನುವ ಹಾಗೆ ಮತ್ತೆ ಆಲೋಚನೆಯಲ್ಲಿ ಇರುವವಳು. ಸುಲೋಚನ ಆದ್ರಿಂದ ಹಾಗಲ್ಲ, ನಾನು ಮಾತಾಡಿಸಿದ್ರು ಮಾತನಾಡುವ ಮನಸ್ಸು ನಿನಗಿಲ್ಲ. ಹೌದು ಏನೋ ಒಂದು ರೀತಿ ಸಿಟ್ಟು. ಇಂತಾಗಿದೆ. ಸತ್ಯ ಹೇಳ, ನೀನು ನಗೆಯಾಡುವುದಕ್ಕಿಂತಲೂ
ಸಿಟ್ಟು ಮಾಡಿದ್ರೆ ನೋಡೋದಕ್ಕೆ ಬಹಳ ಚಂದ. ನನ್ನ ನೆಗೆಡುದೇ ಬೇಡ. ಅಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹಾಗಾಗಿ ಮಾಮ ಯಾಕೆ ಸಿಟ್ಟು ಅಂತ ಗೊತ್ತಾಗಲಿಲ್ಲ. ಬಾಗಿಲಲ್ಲಿ ನಿಂತು ಕಾಯುವವರು ಇವತ್ತು ಹೀಗಿದ್ದೀಯ ಅಂತಾದ್ರೆ ಇದಕ್ಕೆ ಕಾರಣ ಏನು? ಏನಾಯ್ತು ಮಾಮ ಹೇಳು. ಯಾರಲ್ಲಿ ಮಾತಾಡೋದು? ದೂರ ಅಂತ ಹೇಳಿ ದೂರ ಅರ್ಥ ಮಾಡ್ಕೊಳ್ಳಬೇಕು. ಹೇಳ್ಬೇಕಾವು ಮರ್ಯಾದೆ ಅಲ್ಲ ಶಿಲೋಚನೆ ನೀಡಿ ಬೈ ಮುಸುಳಿಗೆ ಮಾಡಿಸ್ತೀರಿ ಈಗ. ಮಾನ ಮರ್ಯಾದೆ ನಗೆ ನಾಚಿಕೆ ಬಿಟ್ಟ ಹಾ. ಇಷ್ಟಿದ್ದವರು ಅರ್ಥ ಮಾಡ್ಕೊಳ್ಳೋದು. ಎಲ್ಲರೂ ಯಾವ್ದನ್ನು ಸುಮ್ಮನೆ ನೀವು ಏನಂತ ಮಾತಾಡ್ಬೇಕು? ಮಾತಾಡ್ಬೇಕು. ಮಾತಾಡೋದಿಲ್ಲ. ಮಾತಾಡ್ತಿಲ್ಲ. ಮನಸ್ಸಿನ ಸ್ಥಿಮಿತವನ್ನೇ ಕಳೆದುಕೊಂಡಿದ್ದೇನೆ. ಹೌದಪ್ಪ, ಯಾರು ಮಾತಾಡುವ ಮನಸ್ಸಿಲ್ಲ. ಯಾರಲ್ಲಿ ಮಾತಾಡ್ತಿಲ್ಲ. ಹಾಗಂತ ಬಂದವರಿಗೆ ಹಾ. ಭಾವನೆಗೆ ಯಾಕೆ ಸಿಟ್ಟು ಬಂದಿದೆ ಇನ್ನು ಅಂತ ಗೊತ್ತಾಗಬೇಕಾ ಬೇಡವಾ? ಹಾ. ಗೊತ್ತಾಗ್ಬೇಕು ಅಂತ ನಾನು ಮಾತಾಡ್ಬೇಕು. ಹೌದು. ಮಾತಾಡದಿದ್ರೆ ವಿಷಯ ಗೊತ್ತಾಗುದಿಲ್ಲ. ಅಲ್ವಾ? ಈಗ ವಿಷಯ ಗೊತ್ತಾಗ್ಬೇಕು ಅಂತ ಆದ್ರೆ ಮಾತಾಡ್ಬೇಕಲ್ಲ. ನನ್ನ ಪರವಾಗಿ ನೀನಿರ್ಬೇಕು. ನಿಮ್ಮ ಮುಖವಾಗಿ ನನ್ನ ಬಗೆಗೆ ನೀನಿರ್ಬೇಕು. ನಿಮ್ಮ ಬಗ್ಗೆ ನಾನು ಹಾ. ಹಾ. ಇಲ್ಲ ಸುಲೋಚನ ತನನಾನ ಪಡಂ ಪಡಿತು ನನ್ನ ಸಾಕಲ್ಲ ಲಕ್ಷಗಳು ಬೇಡ. ಆಯ್ತಮ್ಮ. ನೋಡಿ ಯಾವ ತಲೆಬಿಸಿಲ್ಲ. ಅವಳು ಬಾಮೆ ನನ್ನಲ್ಲಿ ಮಾತಾಡುದಿಲ್ಲ ಅಂತ. ಹಾಗಾದ್ರೆ ಮನೆಗೆ ಹೋಗುವ ಬಾಂಬರೆ. ಎಷ್ಟೊತ್ತಿಗೂ ಮನೆ ಹೋಗುವ ಆಲೋಚನೆಯಲ್ಲೇ ಇರ್ತಿಯಲ್ಲ. ಹಾಗಲ್ಲ, ಮಾತಾಡುದಿಲ್ಲ ಅಂತ ಹೇಳಿದ್ರೆ ಮಾತೇ ಆಡುದಿಲ್ಲ ಅಲ್ಲ. ಅವಳ ಪರವಾಗಿ ಮಾತಾಡುವುದಕ್ಕೆ ನೀನ್ ಹೇಳ್ತೇನೆ. ಹೌದಣ್ಣ, ಹೀಗಿದ್ದು ನೋಡುವ. ನನ್ನ ಪರವಾಗಿ ಯಾರಿಲ್ವಾ? ನಾನೇ ಇದ್ದೇನೆ. ಬರೇ ಬಾಯಲ್ಲಿ ಹೇಳಿದ್ರೆ ಆಗುದಿಲ್ಲ, ಅಲ್ಲಿ ನಿತ್ರ ಆಗುದಿಲ್ಲ. ಸಮಸ್ಯೆ ಬಂದೆ. ಬನ್ನಿ 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 ನಾನಂತೂ ಹುಚ್ಚು ನಾಯಿ ಮರೆಯ. ನನ್ನ ಕುಟುಂಬವೆಲ್ಲ ಹುಚ್ಚು ನಾಯಿ. ನಾವು ನಿಮ್ಗೆ ಸಾವಸು ಸಾಕು ಮರೆಯ. ಯಾಕೆ ಇಲ್ಲಿ ಬಂದದ್ದು? ಯಾಕೆ ಇಲ್ಲಿ ಬಂದದ್ದು? ಇಲ್ಲಿ ಮತ್ತೆ ನಿನ್ನ ಅಪ್ಪನ ಮೋಸಡಿಗೆ ಮಾಡಿಸ್ದೆ. ನಾನೇನು ಕಾರಣ? ಆಚೆ. ಅಲ್ಲಿಂದ ಇಲ್ಲಿ ಹೇಗೆ ಬಂತು, ಇಲ್ಲಿಂದ ಇಲ್ಲಿ ಹಾಗೆ ಬಂತು. ಹಾಗೆ ಬರ್ಬೇಕು. ಹೌದು. ನೇರ ಅಭಿನಯ ಮತ್ತು ಮಾಡಿದ ಹಾಗೆ ಆಚೀಚೆ ಆದ್ರೆ ಕೈಯಲ್ಲಿ ಮಾತ್ರ. ಯಾಕೆ ಇಲ್ಲಿ ಬಂದ? ಯಾಕೆ ಇಲ್ಲಿ ಬಂದದ್ದು? ಮತ್ತೆ ಎಲ್ಲಿಗೆ ಹೋಗ್ಬೇಕು? ಹೌದು ಚಿನ್ನ, ಇಲ್ಲಿ ಬಂದೆ ಸುಳ್ಳೋಚನೆ ಎಲ್ಲಿ ಹೋಗುದು? ಮತ್ತೆ ಎಲ್ಲಿಗಾದ್ರೂ ಹೋದ್ರೆ ಈ ಬೂದು ಕುಂಬಳಕಾಯಿ ಮುಸುರು ಉಂಟಲ್ಲ ಒಳತೆಗಿತೀನಿ. ಆಯ್ತಾ? ಅಲ್ಲಿ ನಾನು ಅಲ್ವೇ ಒಂದು ಹೇಳ್ಬೇಕು. ಇಲ್ಲಿಗೆ ಬರ್ದೆ. ಮತ್ತೆ ನೀವು ಹೋಗು. ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಆಚೆ ಮಾಡೋದು ಅಷ್ಟೇ. ಅಲ್ಲಿ ಅಲ್ಲಿ ಹೋಗ್ಬೇಕಾಯಪ್ಪ. ಅಲ್ಲಿ ಹೋಗ್ಬೇಕಿತ್ತು. ಅಲ್ಲಿಗೆ ಅಲ್ಲಿಗೆ ಅಂತ ಹೇಳಿದ್ರೆ ಎಲ್ಲಿಗೆ ಅಂತ ಹೇಳುವ. ಹೌದು, ಅಲ್ಲಿಗೆ ಅಂತ ಹೇಳಿದ್ರೆ ಇಲ್ಲಿಗೆ. ಅಲ್ಲಿಗೆ ಅಂತ ಹೇಳಿದ್ರೆ
ಸರಿ ಸರಿ ಬೇಗ ಬೇಗ ಹಾ ಸರಿ ಸರಿ ಮಾಡ್ಕೊಳ್ಳಿ ಹಾ ಅದೆಲ್ಲ ಬಿಡಿ ತೊಂದ್ರೆ ಇಲ್ಲ ಹಾ ಅಲ್ಲ ಇಲ್ಲಿ ಬಂದ್ರಲ್ಲೂ ಹೋಗುತ್ತೆ. ಬೇಗ 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 ಹಾ ಸ್ವಂತಕ್ಕೆ ಹೀಗೆ ಆಚೆ ನಿಂಚೆ ನಿಂಚೆ ಇಲ್ಲ ಸರಿ ಸರಿ ಆಯ್ತು ಅಯ್ಯೋ ಕುಲಾವತಿ ಸೊಂಟ ಮಾತ್ರ ಅದು ಬೇಡ ಸುರೇಶ್. ಕುಲಾವತಿ, ವಿದ್ಯಾವತಿ, ರೂಪವತಿ, ಗರ್ಭವತಿ. ಗರ್ಭವತಿ ಅದಲ್ಲ ಗರ್ಭವತಿ. ನಮ್ಮಲ್ಲಿರುವವರೆಲ್ಲ ಅಂತವ್ರೆ ಅವರಲ್ಲಿ ಯಾರು ಕೇಳಿ ಹೌದು ಸುಳ್ಳಲ್ಲ, ನಮ್ಮಲ್ಲಿ ಇದ್ದವರೆಲ್ಲ ಅನ್ನೋರಲ್ಲ. ಅವರಲ್ಲಿ ಯಾರು? ನಮ್ಮಲ್ಲಿದ್ದವರಲ್ಲ ಅಂತ ಅವ್ರು ಯಾರು? ಅಲ್ಲಿ ನಮಸ್ಕಾರ. ಇದು ತಿರುಗಿ ಸಾಯುವುದಿಲ್ಲ ಇದೀಗ. ಇದೊಂದು ಅಲ್ಲಿಂದ ಇಲ್ಲಿಗೆ ಬಂದ ಹಾಗೆ ಇಲ್ಲಿಂದ ಇಲ್ಲಿಗೆ ಬಂದ ಬೇಡ. ಬೇಗ ಬೇಗ ಹೆಂಗೆ ಬಾಳ್ಬಿದ್ದು ಹೆಂಗಸರು ತಿರುಗತ್ ಮರ ನಮ್ ತಿರುಗಿ ಸಾಯುವುದಿಲ್ಲ. ಅದು ಸೊಂಟಕ್ಕಿಂತ ಹೊಟ್ಟೆ ದೊಡ್ಡದು ಸೊಂಟ ತಿರುಗಿದೆ ತಿರುಗಿಸೋದಲ್ಲ ಅಲ್ಲಾಡಿಸಿ ಅಲ್ಲಾಡಿಸಿ ಆಚೆ ಬೇಗ ಬೇಗ ಇನ್ನು ಅಯ್ಯೋ ದೇವ್ರೇ. ಆಚೆ ತೆಗ್ಬೇಕು ಹಾ ಎದುರುಗಡೆ ತಿರುಗಿ ಎದುರುಗಡೆ ತಿರುಗಿ. ಇಲ್ಲ ಕಳ್ಳೋಡಿಯಿಂದ ಬಂದ. ಕಳವಿನಿಂದ ಓಡಿ ಬಂದವಳಂತೆ. ಅದು ಯಾರು? ಒಂದು ಘಟನೆ ಹೇಳಿದ್ರೆ ಗೊತ್ತಾಗ್ತದೆ ಕುಂಡಿನಿಯ ನಗರವಂತೆ ಭೀಷ್ಮಕರಾಯನ ಕೋರಿಯಂತೆ ನನಗೆ ಓಲೆ ಬರಲಂತೆ ಶಿಶುಪಾಲನ ಬಲ್ಲಳಂತೆ ಜಾಣ ನೀನು ಬರಬೇಕಂತೆ. ಕಿಟ್ನಯ್ಯ ಕಿಟ್ನಯ್ಯ. ನಾ ಹೇಳಿದ್ದನ್ನ ಸರಿಯಾಗಿ ಕೇಳಿಕೊಂಡು ಬಿಡಿಸಿ ಬಿಡಿಸಿ ಹೇಳಿ. ಕುಂಡಿನಿಯ ನಗರವಂತೆ ಭೀಷ್ಮಕರ ತರಳೆಯಂತೆ ಶಿಶುಪಾಲನ ವಲ್ಲಳಂತೆ ನಿನಗೆ ಓಲೆ ಬರದರಂತೆ ಜಾಣ ಕುಡಿಸುತ್ತಿದ್ದ ನೀ ಬರ್ಬೇಕಂತ ಎಂತ ಮಾಡಬೇಕು? ಅದನ್ನ ಹೇಳಿ ಆಚೆ ಬಿಡಿಸಿ ಹೇಳಿ. ಬಿಡಿಸಿ ಹೇಳಿ. ವಿಷಯ ಹೇಳಿದ ಶಬ್ದ ಪದಗಳನ್ನು ಬಿಡಿಸಿ ಬಿಡಿಸು. ಹಾ ಅದನ್ನ ಇಟ್ಕೊಳ್ಳಿ. ಬೇಗ ಅಂತ ಹೇಳು ಬೇಗ ಹಾ ತಗೊಳ್ಳಿ. ಕುಂಡಿನಿಯ ನಗರವಂತೆ. ಕುಂಡಿನಿಯ ಕುಂಡಿನಿ ನಗರ ಹೀಗೆ ಹಾ ನನ್ನ ಕೈ ಹೋಗುದಿಲ್ಲ ಮನೆ. ಮೇಲೆ 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 ಕುಂಡಿನಿಯ ನಗರ. ಮೇಲೆ ಮೇಲೆ ಕುಂಡಿನಿಯ ನಗರ. ಹಾ. ಭೀಷ್ಮಕನ ಕೋರಿ ಹಾ. ಶಿಶುಪಾಲನು ಒಳ್ಳೆ ಒಳ್ಳೆ ಒಳ್ಳ ಅಲ್ಲ ಒಳ್ಳಳು ಒಳ್ಳಗೆ ಮುಗಿಸ್ಬೇಕು. ನಿನಗೆ ಓಲೆ ಬರೆದಳಂತೆ. ಜಾಣ ನೀನು ಪುರುಷೋತ್ತಿದ್ರೆ ಇವತ್ತು ಬರ್ಬೇಕಂತೆ. ಇಲ್ಲ ಅಂದ್ರೆ ನಾಳೆ ಸಂತೆ.
ಆ ಜಾಣ ನೀನು ಬರಬೇಕು. ಆ ಹೆಸರಿಂದ ಮರ್ಯಾದೆ ಬಿಟ್ಟ ರುಕ್ಮಿಣಿ ಅಂತ ಹೇಳು. ಮರ್ಯಾದೆ ಬಿಟ್ಟ ರುಕ್ಮಿಣಿ. ಅದು ರುಕ್ಮಿಣಿ ಅಮ್ಮ. ಇದಕ್ಕೆ ಸಿಟ್ಟು ಬಂದದ ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನ. ಯಾಕೆ ಗೊತ್ತಾ? ಅಷ್ಟ ಮಳೆದಿದ್ದರು ನನ್ನಲ್ಲಿ ಇಷ್ಟದ ಮಳೆದಿ ಯಾರು ಕೇಳಿದ್ರೆ ಅದು ಬಾಮೆ ಮಾತು. ಅದಕ್ಕೆ ಬಳಿಗೆ ಬಂದ ರಮಣನೊಡನೆ ಸಲುಗೆಯಿಂದ ಮಾತನಾಡಿ ಗಂಡನಲ್ಲಿ ಸಿಟ್ಟು ಮಾಡುತ್ತಾರಲ್ಲ ಮಾತಾಡಬಾರದು. ನಿಮ್ಮ ಬಣ್ಣನೆಯ ಮಾತು ನಿಮ್ಮ ನಟನೆಲ್ಲ ನನಗೆ ಅರ್ಥ ಅಂತ ಮಾಡಿದ್ರ ಎಂತದ್ದು ಏನು ನೀನು ಸಭಾಸ್ಥಾನದಲ್ಲಿರುವ ಯಾರು ನಾನದು ಬಂದವರು ಎಂತ ಕೊಟ್ಟರು ಮಾರಿದಂತದ್ದು ಯಾರು ಮುಡಿಸ್ಬೇಕಂತ ಹೇಳಿದ್ರು ರುಕ್ಮಿಣಿಗೆ. ನೀವು ಯಾರಿಗೆ ಹೋಗಿ ಮುಡಿಸಿದ್ರಿ? ರುಕ್ಮಿಣಿ. ಗೊತ್ತಾಯ್ತಲ್ವಾ? ಸುಳ್ಳು ಕಳ್ಳನ ಗುಟ್ಟಿ ಈಗ ಹೊರಬಂತಲ್ವಾ? ಹೋಗಿ ಮುಡಿಸಿದ್ರಿ ಅಲ್ವಾ? ಅವಳ ಮನೆಯಲ್ಲಿ ನಿಮ್ಗೆಲ್ಲ ಅನುಕೂಲ ಅವಳೇ ಮಾಡಿಕೊಳ್ತಾರೆ. ನಮ್ಮನೆ ಬರುದು ಬೇಡ.